ಎಂಚುಳ್ಳ ಮರೆ ಎಂಚಿನ ವಿಶೇಷ. ಟುಡೇ ಐ ಆಮ್ ಎಕ್ಸ್ಪೆಕ್ಟಿಂಗ್ ಕರಾವಳಿ ವಿಲ್ ಬಿ ಅ ನ್ಯೂ ಎರಾ ಫಾರ್ ದ ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ನಾನು ನೈಟ್ ಹೆಂಗೆ ಕೂತೆ ಗೊತ್ತಾ, ನಾಳೆ ಬೆಳಿಗ್ಗೆ ರಿಲೀಸ್ ನಾನೇನು ಅಂದ್ಕೊಂಡೆ, ಯೂಶ್ವಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕಿ ಮಾತ್ರ ಟೀಸರ್ ಥರ ಮಾಡ್ತಾರಲ್ಲ, ಆ ಥರ ಏನೋ ಮಾಡಿರ್ಬೋದು. ಯಾಕೆ ನಾನು ನೋಡಿರ್ಲಿಲ್ವಲ್ಲ. ನಾನು ಆವಾಗಲೂ ಹೇಳ್ತೀನಿ, ವಿ ಶುಡ್ ಗೋ ಲೈಕ್ ವೈಟ್ ಪೇಪರ್ ಟು ದ ಡೈರೆಕ್ಟರ್ಸ್, ವಾಟ್ ದೇ ಫಿಲ್ ಇನ್ ಇಸ್ ವಾಟ್ ಯು ಆರ್ ಅಂತ. ಸೊ ಅವತ್ತು ಅವ್ರು ನನ್ನ ಕೈಲಿ ಡಬ್ಬಿಂಗ್ ಮಾಡಿಸಿ ಆಮೇಲೆ ಬೇಡ ಅಂದಿದ್ರು, ನೆಮ್ಮದಿಯಾಗಿರ್ತಾರೆ. ನನಗೆ ಗೊತ್ತೇ ಇಲ್ಲ ಬೇರೆಯವ್ರ ವಾಯ್ಸ್ ಹಾಕ್ಬಿಟ್ಟಿದ್ದಾರೆ ಅಂತ ಒಂದು ಫೀಲಿಂಗ್ ಬಂತಲ್ಲ, ದ್ಯಾಟ್ ವಾಸ್ ವೆರಿ ಡೆವಸ್ಟೇಟಿಂಗ್. ದ್ಯಾಟ್ ಈಸ್ ರಾಂಗ್. ಆವತ್ತಲ್ಲಿ ಏನಾಯಿತು ಅಂದರೆ, ನನ್ನ ಫ್ಯಾನ್ಸ್, ನನ್ನ ಅಭಿಮಾನಿಗಳು ಅಲ್ಲಿ ಎಮೋಷ್ನಲಾಗಿ ರಿಯಾಕ್ಟ್ ಮಾಡಿದ್ದಾರೆ. ಅವರೇನಾದರೂ ಅಲ್ಲಿ ಮಿಸ್ಬಿಹೇವ್ ಮಾಡಿ ತಪ್ಪು ಮಾಡಿದರೆ ನಾನು ನಿಜವಾಗ್ಲೂ ಐ ವುಡ್ ಹ್ಯಾವ್ ಗಾನ್ ಅಗೇನ್ಸ್ಟ್. ಬಟ್ ಕೇಳಿದ್ದಾರೆ, ಏನಕ್ಕೆ ವಾಯ್ಸ್ ಇಲ್ಲ, ನೀನು ಕೊಟ್ಟಿರೋ ಬಾದ್ ನೀನು ಉಳಿಸ್ಕೊಳ್ತೀಯ, ನಾನು ಕೊಟ್ಟಿರೋ ಬಾದ್ ನಾನು ಉಳಿಸ್ಕೊಳ್ತೀನಿ ಅನ್ನೋ ಇದರಲ್ಲಿ ಇದ್ದಿದ್ದು. ಇವಾಗ ಗೊತ್ತಾಗಿದೆ ಇನ್ಮೇಲೆ ಅಫಿಷಿಯಲ್ ಅಗ್ರಿಮೆಂಟ್ಸ್ ಬೇಕು ಅಂತ. ಇಷ್ಟು ವರ್ಷಗಳ ಕಾಲ ಕೆಲಸ ಮಾಡಿ ನನ್ನ 40ನೇ ಸಿನಿಮಾಗೆ ಈ ಥರದ್ದೊಂದು ಆಗ್ತಿದೆ ಅಲ್ಲ ಅನ್ನೋದು ಬೇಸರ ಖಂಡಿತವಾಗ್ಲೂ ಇದ್ದಿದೆ. ನನ್ನ ಹೆಸರಿಗೆ ಕಳಂಕ ಥರ ಅವ್ರೇನು ಮಾಡಿಲ್ಲ. ಬಟ್ ಅಪ್ಪ ನನಗೆ ಯಾಕೋ ಹಿಂಗೆ ಮಾಡ್ಕೊಳ್ತೀಯ ಅಂದರು. ನಾನು ನನಗೆ ನನ್ನ ಪ್ರಾಬ್ಲಮ್ಮ ಇಲ್ಲ ಅಡ್ವಾಂಟೇಜಾಗಿ ಗೊತ್ತಿಲ್ಲ. ನಾನು ಜಾಸ್ತಿ ಯೋಚನೆ ಮಾಡಲ್ಲ. ಕನ್ನಡ ಇಂಡಸ್ಟ್ರಿನ ಮತ್ತೆ ನಾವು ಮೇಲೆತ್ಕೊಂಡು ಬರಬೇಕು ಅಂತ ನಾವೆಲ್ಲರೂ ಸ್ಟ್ರಗಲ್ ಮಾಡ್ತಾಯಿದ್ದೀವಿ. ಎಲ್ಲ ಕಡೆ ಡಿಸ್ಕಷನ್ ನಡೀತಾ ಇರೋದೇ ಅದು. ಸಡನ್ಲಿ ಹಿಂಗೆ ಹೋಗ್ತಿದ್ದವರು ಶ್ರದ್ಧೆ ಒಂದು ಸ್ವಲ್ಪ ಕೆಳಗೆ ಬಂದಿದ್ದೀವಿ. ಈಗ ಮತ್ತೆ ಎತ್ತಬೇಕು, ನಮ್ಮ ಇಂಡಸ್ಟ್ರಿನ ಎತ್ತಬೇಕು ಅಂತ ನಾವೆಲ್ಲರೂ ಜೊತೆಗೆ, ದ ಹೋಲ್ ಇಂಡಸ್ಟ್ರಿ ಈಸ್ ಸ್ಟ್ರಗ್ಲಿಂಗ್. ಆ ಟೈಮಲ್ಲಿ ಒಂದು ಒಳ್ಳೆ ಸಿನಿಮಾ ನಾನು ನಿಲ್ಲಿಸಿದರೆ ನಾನು ದಡ್ಡ ಆಗ್ತೀನಿ ಇಲ್ವಾ? ಸಣ್ಣ ಪುಟ್ಟ ಸಿಚುವೇಶನ್ಸಲ್ಲಿ, ಸಂದರ್ಭಗಳಲ್ಲಿ ಅವ್ರಿಗೆ ಬೇಜಾರಾಗಿರ್ಬೋದು, ಇಲ್ಲ ನನಗಂತೂ ಅವ್ರ ಮೇಲೆ ಬೇಜಾರು ಒಂದೇ, ನನ್ನ ವಾಯ್ಸ್ ಇಲ್ಲ ಆ ಸಿನಿಮಾಲಿ ನನಗೆ ಹೇಳ್ದೆ ಮಾಡೋದು ಅನ್ನೋದು. ಬಟ್ ಟೈಮ್ ವಿಲ್ ಹೀಲ್ ಎವ್ರಿಥಿಂಗ್. ಈ ಸಿನಿಮಾ ಚೆನ್ನಾಗಾರೆ ಸಿಗ್ತೀವಿ, ಮತ್ತು ಇನ್ನು ಜೊತೆಲಿ ಇಂಡಸ್ಟ್ರಿಯಲ್ಲಿ ಬೆಳೀಬೇಕು, ಎಲ್ಲರೂ ಚೆನ್ನಾಗಿರಲಿ ಅಷ್ಟೇ. ನನ್ನ ಪ್ರಕಾರ ಸಿನಿಮಾ ಇಸ್ ಬಿಗರ್ ಆ್ಯಂಡ್ ಕರಾವಳಿ ಒಂದು ಒಳ್ಳೆಯ ಸಿನಿಮಾ, ಪ್ರತಿಕ್ರಿಯೆ ಅದ್ಭುತವಾಗಿ ಬರ್ತಿದೆ. ಸೊ ಪ್ಲೀಸ್ ಲೆಟ್ಸ್ ಆಲ್ ಸಪೋರ್ಟ್ ಕರಾವಳಿ ಆ್ಯಂಡ್ ಸಿನಿಮಾ ಚೆನ್ನಾಗಾಗಲಿ, ನಮ್ಮ ಕನ್ನಡ ಇಂಡಸ್ಟ್ರಿ ನೆಕ್ಸ್ಟ್ ಲೆವೆಲ್ಗೆ ಹೋಗಲಿ. ಅವ್ರು ನನ್ನ ಟ್ಯಾಗ್ ಮಾಡ್ತಾರೋ ಬಿಡ್ತಾರೋ, ನಾನೇ ಹುಡ್ಕೊಂಡು ಹೋಗ್ಬಿಟ್ಟು ಶೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಐ ಆಮ್ ಶ್ಯೂರ್ ಇದಾದಮೇಲೆ ವಿಲ್ ಆಲ್ ಕ್ಯಾಚ್. ಈ ಹ್ಯೂಮನ್ ಡಿಫ್ರೆನ್ಸಸ್ ಎಲ್ಲ ತುಂಬ ಚಿಕ್ಕದನ್ಸುತ್ತೆ ನನಗೆ. After 40 films, Prajwal Devraj is ready for one of the most talked about releases of his career, Karavali. In this conversation, he reflects on the film, the debates around it, and the road ahead. Welcome to Cinema Express. Nanu Eshata. Today, in conversation with Prajwal Devraj. Hello. Hi Shraddha. Yeah. In what way I would like to start is, somewhere when I meet you, I want to just get back to your first film, A Sixer. What comes in your mind as Karavali is getting ready for release? ನನ್ನ ಪ್ರಕಾರ ಐ ಆಮ್ ದ ಸೇಮ್ ಓಲ್ಡ್ ಕಿಡ್ ಐ ವಾಸ್ when I did Sixer. Yes. This is what I dreamt of. ಅಂದರೆ ನಮ್ಮ ಅಪ್ಪಾಜಿಗೆ ಸಿಕ್ತಿದ್ದಂಥ ಪ್ರೀತಿ, ಮರ್ಯಾದೆ, ಬರೀ ಒಬ್ಬ ನಟನಾಗಲ್ಲ, ಒಬ್ಬ ವ್ಯಕ್ತಿತ್ವ, ಒಂದು ವ್ಯಕ್ತಿಗೆ ಏನು ಮರ್ಯಾದೆ ಸಿಗ್ತಿತ್ತು, ಅವ್ರು ನಡ್ಕೊಳ್ಳೋ ರೀತಿ, ನಡವಳಿಕೆ, ಇವೆಲ್ಲದಕ್ಕೂ ಏನು ಪ್ರೀತಿ ಸಿಗ್ತಿತ್ತು, ಐ ವಾಂಟೆಡ್ ದ್ಯಾಟ್. ಬಿಕಾಸ್ ನೋಡ್ತಿದ್ದೆ ತುಂಬ ಕಡೆ ಅಪ್ಪ ತುಂಬ ಪೊಲೀಸ್ ಪಾತ್ರಗಳೆಲ್ಲ ಮಾಡ್ತಿದ್ರಲ್ಲ, ತುಂಬ ಆಫೀಸರ್ಸ್ ಹೇಳೋರು, ದೇವರಾಜ್ ನೀವು ನಮ್ಮ ಇನ್ಸ್ಪಿರೇಷನ್ನು, ನಿಮ್ಮಿಂದ ನಾವು ಪೊಲೀಸ್ ಆಗಿದ್ದೀವಿ ಸರ್, ನಿಮ್ಮಿಂದ ನಾವು ಆಗಿದ್ದೀವಿ ಅಂತ. ಅಶೋಕ್ ಕುಮಾರ್ ಅಂಕಲ್ ಇಸ್ ವೆರಿ ಕ್ಲೋಸ್. ಅಂದರೆ ನಾನು ಚಿಕ್ಕ ವಯಸ್ಸಲ್ಲಿ ನೋಡಿದಂಥ. ಸೊ ಐ ವಾಂಟೆಡ್, ನಮ್ಮ ಅಪ್ಪನಿಗೆ ಇದು ಸಿಗ್ತಿದ್ದಲ್ಲ, ನನಗಿದು ಬೇಕಿದು, ಐ ವಾಂಟ್ ದಿಸ್. ಇಟ್ಸ್ ನಾಟ್ ಜಸ್ಟ್ ಸ್ಟಾರ್ಡಮ್ ಬಟ್ ದ ಲವ್. ಸ್ಟಾರ್ಡಮ್ ಬೇರೆ, ಪ್ರೀತಿ ಬೇರೆ ನನ್ನ ಪ್ರಕಾರ. ಸೊ ಅದೆರಡು ನನಗೆ ಬೇಕು ಅಂತ ಆಸೆ ಇಟ್ಕೊಂಡಿದ್ದೆ. ನನಗೆ ನನ್ನ ಮೇಲೆ ಕಾನ್ಫಿಡೆನ್ಸ್ ಇರಲಿಲ್ಲ. ಸ್ವಲ್ಪ ಗುಂಡ್ಗುಂಡಕ್ಕಿದ್ದೆ ಸ್ಕೂಲಲ್ಲಿ. ಅಫ್ಕೋರ್ಸ್ ಹಂಗಿದ್ರೆ ತುಂಬ ಜನ ರೇಗಿಸ್ತಾರೆ, ಬುಲಿ ಮಾಡ್ತಾರೆ, ಅವೆಲ್ಲ ತುಂಬ ಆಗ್ತಿತ್ತು ಸ್ಕೂಲಲ್ಲಿ, ಬುಲ್ಲಿಂಗು ಅದು ಇದು. ನಾನು ಯಾಕೆ ನಾನು ದಪ್ಪ ಇದ್ದೀನಿ ಒಂದು ಫ್ರಸ್ಟ್ರೇಷನ್. ಅದೆಲ್ಲ ದಾಟಿ 9th ಸ್ಪೋರ್ಟ್ಸ್ ಮೇಲೆ ಆಸಕ್ತಿ ತುಂಬ ಜಾಸ್ತಿ ಆಯಿತು. ಸೊ ಅದಾದಾಗ ಐ ಬಿಕೇಮ್ ಲೀನ್, ಐ ಬಿಕೇಮ್ ಫಿಟ್. ಸ್ಕೂಲ್ ಪ್ರೆಸಿಡೆಂಟ್ ಆಗಬೇಕಿತ್ತು, ಟೈಫಾಯ್ಡ್ ಬಂದ್ಬಿಡ್ತು, ಬೇರೆ ಇನ್ನೊಬ್ಬ
ಅಲ್ಲ ಶುಡ್ ಆಲ್ ದಿಸ್ ವಾಸ್ ಹ್ಯಾಪನಿಂಗ್ ಸಡನ್ಲಿ ಔಟ್ ಆಫ್ ನೋವೇರ್ ಶಶಾಂಕ್ ಅವರು ಸಿಕ್ಸರ್ ಸ್ಕ್ರಿಪ್ಟ್ನ ತೊಗೊಂಬಂದರು. ಯಾವಾಗ ನಾನು ಸೆಕೆಂಡ್ PUC ಇದ್ದಾಗ ಅನಿಸುತ್ತೆ. ಯಾಕಂದರೆ ಯಾವುದೋ ಒಂದು ಮ್ಯಾಗ್ಝೀನಲ್ಲಿ ರೂಪತರ ಅನಿಸುತ್ತೆ, ನಮ್ಮದು ಫ್ಯಾಮಿಲಿ ಫೋಟೋ ಬಂದಿತ್ತು. ಈ ಹುಡುಗ ತುಂಬ ಚೆನ್ನಾಗಿದ್ದಾನೆ, ಇವನು ನನ್ನ ಸಿನಿಮಾಗೆ ಬೇಕು ಅಂತ. ಅಪ್ಪ ಇನ್ನೂ ಕಾಲೇಜಲ್ಲಿದ್ದಾನೆ ಸಂಗ್, ನೀವು ಬೇಡ ಸುಮ್ಮನೆ ರೀ ಅಂತ. ಬಟ್ ಐ ನೆವರ್ ಟೋಲ್ಡ್. ಸೊ ನಾನೇನು ಮಾಡ್ತಿದ್ದೆ, ಡೈಲಾಗ್ಸ್ ಬರೀತಿದ್ದೆ, ಪ್ರಣಾಮ್ ಹತ್ರ ಕ್ಯಾಮ್ರಾ ಕೊಟ್ಬಿಟ್ಟು ರೆಕಾರ್ಡ್ ಮಾಡುವಂತಿದ್ದೆ. ಆವಾಗಲೇ ಆಡಿಷನ್ ಪ್ರಣಾಮ ಕೊಟ್ಟಿದ್ದೀನಿ ನಾನು. ಸೊ ಅವಾಗಿಂದನೇ ಆಸೆ ಇತ್ತು, ಬಟ್ ಆ ಕಾನ್ಫಿಡೆನ್ಸ್ ಇರಲಿಲ್ಲ. ಆಮೇಲೆ ಡಿಗ್ರಿಗೆ ಹೋದ್ಮೇಲೆ ಶಶಾಂಕ್ ಸರ್ ಮತ್ತೆ ಬಂದರು, ಉಷಾ ಕಿರಣ್ ಮೂವೀಸ್ ಜೊತೆ ಬಂದು ಕತೆ ಹೇಳಿದ್ರು. ಅವಾಗ ಅಮ್ಮ ಓಕೆ ಅಂದರು. ನಾನು ತುಂಬ ಐ ವಾಸ್ ಎಕ್ಸೈಟೆಡ್. ಅಪ್ಪ, ಮಗ ನೀನು ಓದಿ ಮುಗಿಸು, ಏನಾದರೂ ಓದ್ಬೇಕು, ಇಲ್ಲ ಇದು ಮಾಡ್ತೀನಿ ಅದು ಮಾಡ್ತೀನಿ, ದಯವಿಟ್ಟು ಇದನ್ನು ಮಾಡೋಕ್ಕೆ ಬಿಡಿ ಅಂತ. ಸೊ ದಟ್ಸ್ ಹೌ ಐ ಗಾಟ್ ಇನ್. ಆ್ಯಂಡ್ ಇವತ್ತಿನವರೆಗೂ ಒನ್ ಥಿಂಗ್ ಎಲ್ ಸೇ, ಇಟ್ಸ್ ನಾಟ್ ಲೈಕ್ ಐ ಹ್ಯಾವ್ ಹ್ಯಾಡ್ ಕಂಟಿನ್ಯೂಸ್ ಹಿಟ್ಸ್. ಯಾಕಂದರೆ ನಾವು ಮಾಡೋ ಪ್ರತಿಯೊಂದು ಚಾಯ್ಸೂ ಕರೆಕ್ಟಾಗಿರುತ್ತೆ ಅಂತ ಹೇಳೋದಕ್ಕಾಗಲ್ಲ. ಸಮ್ ವಿಲ್ ಬಿ ರೈಟ್, ಸಮ್ ವಿಲ್ ಬಿ ರಾಂಗ್, ನೋ ಬಡಿ ಈಸ್ ಪರ್ಫೆಕ್ಟ್. ಆ್ಯಂಡ್ ಕೆಲವು ಸತಿ ಕೆಲವ್ರನ್ನ ನಂಬ್ತೀವಿ, ಕೆಲವು ಸತಿ ನಾವೇ ನಮ್ಮನ್ನು ನಂಬ್ಕೊಳ್ತೀವಿ, ತಪ್ಪಾಗ್ಬೋದು ಸರಿಯಾಗ್ಬೋದಲ್ಲ. ಬಟ್ ಮೈ ಆಡಿಯನ್ಸ್, ಕರ್ನಾಟಕದ ಜನತೆ ಇವತ್ತಿನವರೆಗೂ ಕರ್ಕೊಂಬಂದಿದ್ದಾರೆ ಇಲ್ಲಿ ತನಕ. ಯಾವತ್ತೂ ಅಷ್ಟೇ, ಫಿಲಮ್ಸ್ ಹಿಟ್ಟೋ ಫ್ಲಾಪ್ಸ್ ಅಲ್ಲ. ಒಂದು ಸತಿ ಒಂದು ಆ್ಯಕ್ಟರ್ನ ಆಡಿಯನ್ಸ್ ಇಷ್ಟಪಟ್ಟರೆ ಹೇಗೆ ಇದ್ದರೂ ಅವ್ರ ಜೊತೆ ಇರ್ತಾರೆ. ನೀವು ಅದನ್ನು ಟ್ರಾವೆಲ್ ಮಾಡ್ಕೊಂಬಂದಿರ ಸಿಕ್ಸರಿಂದ. ಅವತ್ತು ಎಷ್ಟು ಇಷ್ಟಪಡ್ತಾರೋ ಇವತ್ತು ಅಷ್ಟೇ ಪಡ್ತಾರೆ. ಕರಾವಳಿ ನಿಮ್ಮದು 40ನೇ ಸಿನಿಮಾ. ವೇರ್ ಡಸ್ ದಿಸ್ ಫಿಲಮ್ ಸ್ಟ್ಯಾಂಡ್ ಫಾರ್ ಯು ಅಂದಾಗ ಇನ್ ಯೋರ್ ಜರ್ನಿ? ಸೊ ಇನಿಷಿಯಲಿ ನಾನು ಇದನ್ನು ಒಂದು ಬೈದಲ್ಲೇ ಒಪ್ಕೊಂಡಿದ್ದಂಥ ಸಿನಿಮಾ. ಯಾಕಂದರೆ ಎಮೋಷ್ನಲಿ, ಫಿಸಿಕಲಿ ತುಂಬ ಟ್ಯಾಕ್ಸಿಂಗ್ ಆಗಿರುತ್ತೆ ಈ ಸಿನಿಮಾ ಅನ್ನೋದು ಒಂದು ಗೊತ್ತಿತ್ತು. ಫ್ಯಾಮ್ಲಿಯಿಂದ ತುಂಬ ದಿವಸ ದೂರ ಇರಬೇಕು ಅನ್ನೋದು ಇನ್ನೊಂದು ಗೊತ್ತಿತ್ತು. ಆ್ಯಂಡ್ ಆ ಪಾತ್ರ ತುಂಬ ಕೇಳುತ್ತೆ. ಕೆಲವು ಪಾತ್ರಗಳು ಇವಾಗ ನನ್ನ ಕೇಳಿದ್ರೆ, ಅಪ್ಪಾಜಿದು ಹುಲಿಯಾ ಸಿನಿಮಾ ಅವ್ರು ಮಾಡಿದಾಗ ಇಟ್ ಟೇಕ್ಸ್ ಅ ಲಾಟ್ ಫ್ರಮ್ ಯು. ಅಂದರೆ ಕೆಲವು ನಮ್ಮ ಎಮೋಷನ್ಸ್ನ ಅದು ಕೆಲವು ಉಳ್ಕೊಂಬಿಡುತ್ತೆ ಒಳಗೆ. ಸೊ ಐ ನ್ಯೂ ದಿಸ್ ವಾಸ್ ಅ ಕ್ಯಾರೆಕ್ಟರ್ ಲೈಕ್ ದಟ್. ಕರಾವಳಿ ನನಗೆ ಅದೇ ಆಗುತ್ತೆ. ಜೀವನ ಪೂರ್ತಿ ಒಂದು ಇಂಪ್ರಿಂಟ್ ಇರುತ್ತೆ ನನ್ನ ಮೇಲೆ ಕರಾವಳಿದು ಅಂತ. ಆಮೇಲೆ ಅವಾಗ ಚೀತಾ ಬೇರೆ ಮಾಡಬೇಕಿತ್ತು, ಅವ್ರಿಗೆ ಉದ್ದ ಕೂದಲು ಬೇಕಿತ್ತು, ಇವ್ರಿಗೆ ಕೂದಲು ಶಾರ್ಟ್ ಬೇಕಿತ್ತು. ನಮ್ಮ ಡೈರೆಕ್ಟ್ರ್ ಕಲೆ, ಆಮೇಲೆ ನಮ್ಮ ಪ್ರೊಡ್ಯೂಸರ್ ನರೇಶ್, ರಾಜಲಕ್ಷ್ಮಿ ಎಂಟರ್ಟೈನ್ಮೆಂಟ್, ಅವರಿಬ್ಬರು ದೇಶ ಓಕೆ ಸರ್ ನಾವು ಬಿಗ್ ಮಾಡಿಸ್ಬಿಡೋಣ, ನೀವು ಮಾಡಿ ಇದನ್ನು ಪರವಾಗಿಲ್ಲ ಅಂತ. ಸೊ ಎರಡು ಜೊತೆಗೆ ದಟ್ ವಾಸ್ ವೆರಿ ಟಫ್ ಆ್ಯಕ್ಚುಲಿ. ಹೌದು, ಚೀತಾಗೊಂಥರ ಫಿಸಿಕ್ ಬೇಕಿತ್ತು, ಕರಾವಳಿಗೊಂಥರ ಫಿಸಿಕ್ ಬೇಕಿತ್ತು. 2 months 1.5 months ಗ್ಯಾಪಲ್ಲಿ ಚೇಂಜ್ ಮಾಡಿ ಎಲ್ಲ ಆಗಿ. ಬಟ್ ಟುಡೇ ಐ ಆಮ್ ಎಕ್ಸ್ಪೆಕ್ಟಿಂಗ್ ಕರಾವಳಿ ವಿಲ್ ಬಿ ಅ ನ್ಯೂ ಎರಾ ಫಾರ್ ದ ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ಬಟ್ initially what excited you about the character or the overall film anta? Because it was new and I knew how much I had to give in. ಎಲ್ಲೋ ಒಂದು ಕಡೆ ಯು ಟರ್ನ್ ಇನ್ ಯೋರ್ ಕೆರಿಯರ್ ಅಂತ ಒಂದು ಬರುತ್ತಲ್ಲ, ಆ ಥರ ಏನಾದರೂ ಆ ಕ್ಯಾರೆಕ್ಟರ್ ನಿಮಗೆ? ನನಗೆ ಯಾವಾಗಲೂ ಅದೇ ಬೆನಿಫಿಟ್ ಆಗಿದೆ. ನಾನು ಸಿಕ್ಸರ್ ಮಾಡಿದ್ಮೇಲೆ ಎಲ್ಲ ಚಾಕ್ಲೇಟ್ ಬಾಯ್ ಅಂದರು. ಐ ವಾಂಟೆಡ್ ಟು ಗೋ ಅಗೇನ್ಸ್ಟ್ ದ್ಯಾಟ್ ಆ್ಯಂಡ್ ಗೆಳೆಯ ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿದೆ, ಆ್ಯಂಟಿ ಹೀರೋ ಮಾಡಿದೆ. ಅದೇ ರೀತಿಯಲ್ಲಿ ಈಗ ಚೌಕಲ್ಲಿ ಐ ಡಿಡ್ ಅ ಡಿಫ್ರೆಂಟ್ ಕೈಂಡ್ ಆಫ್ ಕ್ಯಾರೆಕ್ಟರ್ ಆ್ಯಂಡ್ ನ್ಯೂ ಸ್ಟೋರೀಸ್ ಕೇಮ್ ಅಪ್. ಹಂಗೆ ನಂಗೆ ಜೆಂಟ್ಲ್ಮೆನ್ ಸಿಕ್ತು. ಬಟ್ ಜೆಂಟ್ಲ್ಮೆನಲ್ಲಿ ಸ್ವಲ್ಪ ಹ್ಯೂಮರ್ಸ್ ಆ್ಯಂಡ್ ಇನ್ಸ್ಪೆಕ್ಟರ್ ವಿಕ್ರಮ್ ಸಿಕ್ತು. So I'm saying when an actor explores different kind of characters, the writers will have new ideas to write for you. ಖಂಡಿತ. ಸೊ ಕರಾವಳಿ ಆ ಥರದ್ದೊಂದು ಸಿನಿಮಾ ನನಗೆ ಅಂತ ಅನಿಸ್ತು ನನಗೆ. ಬಟ್ ದ ಎಕ್ಸ್ಪೀರಿಯನ್ಸ್ ವಾಸ್ ಸಮಥಿಂಗ್ ಡಿಫ್ರೆಂಟ್. ಏನಕ್ಕಂದರೆ ಫಿಸಿಕಲಿ ಇಟ್ ವಾಸ್ ಟ್ಯಾಕ್ಸಿಂಗ್ ಫಾರ್ ಯು. ಆ್ಯಂಡ್ ಆ್ಯಸ್ ಯು ಸೆಡ್ ಯು ಹ್ಯಾಡ್ ಟು ಸ್ಟೇ ಅವೇ ಫ್ರಮ್, ಅಂದರೆ ಯು ಹ್ಯಾಡ್ ಟು ಇಂಬೈವ್ ವಿತ್ ದ ಕ್ಯಾರೆಕ್ಟರ್ ಫ್ರಮ್ ದ ಡೇ ಒನ್ ಫ್ರಮ್ ಸ್ಕ್ರಿಪ್ಟ್ ಓದ್ದಾಗಿಂದ. ಸೊ ದಟ್ ಎಕ್ಸ್ಪೀರಿಯನ್ಸ್ ಫ್ರಮ್ ಸೈನಿಂಗ್ as it is getting released. So yeah, initially I took it up with excitement and I knew what it needed. I prepared myself. ಅಂದರೆ ನಾನು ಅದೇ ಹೇಳ್ದಂಗೆ ಒಂದು ಪಾತ್ರ ಒಪ್ಕೊಂಡಾಗ ಶೂಟಿಂಗ್ ಮುಂಚೆ ನಾನು ಆ ಪಾತ್ರದ್ದೊಂದು ಇಡೀ ಬ್ಯಾಕ್ ಸ್ಟೋರಿನೇ ರೆಡಿ ಮಾಡ್ಕೊಂಡ್ಬಿಟ್ಟಿರ್ತೀನಿ. ಹೌದು. ಬಟ್ ಕರಾವಳಿಯಲ್ಲಿ ನನಗೆ ಬ್ಯಾಕ್ ಸ್ಟೋರಿ ರೆಡಿ ಇತ್ತು.
ಈಗ ಒಬ್ಬ ಹುಡುಗ ಹಿಂಗೆ ಬರ್ತಾನೆ, ಇದಕ್ಕೋಸ್ಕರ ಇದನ್ನು ಮಾಡ್ತೀಯಾನೆ. ಸೊ ಅದು ಬ್ಯಾಕ್ ಸ್ಟೋರಿ ರೆಡಿ. ಆ್ಯಂಡ್ ಒಂದು ಅಟ್ಮಾಸ್ಫಿಯರ್, ಈಗ ಒಂದು ದನಗಳಿರೋ ಕೊಟ್ಟಿಗೆಯಲ್ಲಿ ಬೆಳೆಯೋ ಹುಡುಗ ಅವ್ರ ಜೊತೆ ಬೆರೆತು, ನಾನು ನಿಜವಾಗ್ಲೂ ಹೇಳ್ತೇನೆ ಶಾರದಾ, ಇಟ್ ವಾಸ್ ಶಾಕಿಂಗ್. ನನಗೆ ಹೊಸದು. ಅಪ್ಪ ಹೇಳ್ತಿದ್ರು, ಅಪ್ಪ ಚಿಕ್ಕ ವಯಸ್ಸಲ್ಲಿ ನಮ್ಮ ಅಜ್ಜಿ ಹಸುಗಳನ್ನ ಇಟ್ಕೊಂಡು ಹಾಲು ಮಾರಿ ಇವ್ರನ್ನ ಸಾಕಿದ್ದು. ನಮ್ಮ ತಾತ ಇರಲಿಲ್ಲ. ನಮ್ಮಪ್ಪ 6ನೇ ಕ್ಲಾಸಲ್ಲಿ ಬೆಳಗಿನ ಜಾವ ಹೋಗ್ಬಿಟ್ಟು ಎಲ್ಲರ ಮನೆಗೂ ಹಾಲು ಕೊಟ್ಬಿಟ್ಟು ಆಮೇಲೆ ಸ್ಕೂಲ್ಗೆ ಹೋಗಿ ಆಮೇಲೆ ಬರೋರಂತೆ. ಸೊ ಅದ್ರ ಬಗ್ಗೆ ಕೇಳ್ಕೊಂಡೆ. ಆ್ಯಂಡ್ ಪ್ರಾಣಿಗಳು ನಿಮ್ಮನ್ನ ರೆಕಗ್ನೈಸ್ ಮಾಡ್ತವೆ. ನಿಮ್ಗೆ ಇಷ್ಟನಾ ಇಲ್ವಾ ಗೊತ್ತಾಗ್ಬಿಡುತ್ತೆ ಪ್ರಾಣಿಗಳಿಗೆ. ಒಂದು ಶಾರ್ಟಲ್ಲಿ ನಾನು ಮಲ್ಕೊಬೇಕಿತ್ತು, ಒಂದು 6 ಕೋಣಗಳನ್ನ ಹಿಂಗೆ ನಿಲ್ಲಿಸಿದ್ರು. ಐ ಆಮ್ ನಾಟ್ ಕಿಡಿಂಗ್, ಆ ಎಲ್ಲ ಕೋಣಗಳು ಬಂದು ನನ್ನ ನೆಕ್ಕಕ್ಕೆ ಸ್ಟಾರ್ಟ್ ಮಾಡಿದ್ವು ಆ ಶಾರ್ಟಲ್ಲಿ. ಅಲ್ಲಿ ಗೊತ್ತಾಯ್ತು, ಓಕೆ ಅಪ್ಪ ಅಟ್ಲೀಸ್ಟ್ ಪ್ರಾಣಿಗಳು ಕರೆಕ್ಟಾಗಿ ಗುರುತಿಸ್ತಿದೆ ನನ್ನ. ಇಟ್ ಫೆಲ್ಟ್ ರಿಯಲಿ ನೈಸ್ ಆ್ಯಂಡ್ ದಟ್ ಶಾರ್ಟ್ ಕೇಮ್ ಔಟ್ ಬ್ಯೂಟಿಫುಲಿ ವೆಲ್. ಸೊ ಯಸ್, ಇಟ್ ವಾಸ್ ಅ ಡಿಫ್ರೆಂಟ್ ಕನೆಕ್ಟ್. ಹ್ಯೂಮನ್ ಆ್ಯಂಡ್ ಆ್ಯನಿಮಲ್ ಕಾನ್ಫ್ಲಿಕ್ಟ್ ಈ ಫಿಲಮ್ ಬಗ್ಗೆ. More than conflict, I think connect. I think that tagline is a little off. It's human and animal connect. ಹೀಗೆ ಬಾಂಧವ್ಯ ಬೆಳುತ್ತೆ. ಈಗ ನಾನು ಕ್ಯಾರೆಕ್ಟರು, ಅವರು ದೇ ರೇರ್ ಕ್ಯಾಟಲ್, ಆಮೇಲೆ ಕಂಬಳಕ್ಕಾಗಲಿ ಬೇರೆ ಕಡೆ ಆಗಲಿ ಮಾರೋ ಅಂಥ ಒಂದು ಫ್ಯಾಮಿಲಿ, ಬಟ್ ತುಂಬ ರೆಸ್ಪೆಕ್ಟೆಡ್ ಫ್ಯಾಮಿಲಿ. ಸೊ ಕನೆಕ್ಟ್ ಜಾಸ್ತಿ ಇದೆ. ಅದೆಲ್ಲಿ ವರ್ಸಸ್ ಆಗುತ್ತೆ ಅಂದರೆ ವೆನ್ ಇಟ್ ಕಮ್ಸ್ ಟು ಕಂಬಳ. ಯಾಕಂದರೆ ಕೆಲವರು ತುಂಬ ಪ್ರೀತಿಯಿಂದ ಅದನ್ನು ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ ಅಂದರೆ ಇಟ್ಸ್ ಆ್ಯಕ್ಚುಲಿ ವೆರಿ ಸರ್ಪ್ರೈಸಿಂಗ್. ಅವಕ್ಕೆ AC ರೂಮ್ ಇರ್ತವೆ, ಆ ಡ್ರೈ ಫ್ರೂಟ್ಸ್ ನೋಡ್ಬೇಕು ನೀವು. ಆಚೆ ಬಂದ ತಕ್ಷಣ ಅದಕ್ಕೆ ಒಂದು ಸ್ವಿಮ್ಮಿಂಗ್ ಪೂಲು ಪ್ರಾಕ್ಟೀಸ್ ಮಾಡೋದಕ್ಕೆ ಅಷ್ಟು ನೋಡ್ಕೊಳ್ತಾರೆ. ಬಟ್ ಕೆಲವ್ರಿಗೆ ಆ ಸೌಕರ್ಯ ಇರಲ್ಲ. ಆ ಸೌಕರ್ಯ ಇಲ್ಲದಿರೋರು ಅಷ್ಟೇ ಪ್ಯಾಷನೇಟಾಗಿ ಅದನ್ನು ನೋಡ್ಕೊಂಡು ಮಕ್ಕಳ ಥರ ನೋಡ್ಕೊಳ್ತಾರೆ. ಸೊ ಈ 2 ಡಿಫ್ರೆಂಟ್ ಸೈಡ್ಸ್ ಕೊಲೈಡ್ ಆದಾಗ ಹೇಗೆ ರಿಯಾಕ್ಟ್ ಆಗುತ್ತೆ ಆ್ಯಂಡ್ ಹೂ ವಿನ್ಸ್ ಫೈನಲಿ ಅನ್ನೋದು. ದಟ್ ಈಸ್ ವೈ ಅಂದರೆ ಈ 40 ಫಿಲಮ್ಸಲ್ಲೂ ಎಲ್ಲೋ ಒಂದು ಕಡೆ ಈ ಕ್ಯಾರೆಕ್ಟರ್ ನಿಮಗೆ ಸ್ಟ್ಯಾಂಡ್ ಔಟ್ ಆಗುತ್ತೆ ಅಂದರೆ ಸೋ ಮೆನಿ ಸ್ಪೆಷಲ್ಸ್ ವಿ ಹ್ಯಾವ್ ಸೀನ್ ಇನ್ ದ ಗ್ಲಿಮ್ಸಸ್ ಆಫ್ ವಾಟ್ ಎವರ್. ಅಂದರೆ ಈವನ್ ದ ಯಕ್ಷಗಾನ ಆ ಎಪಿಸೋಡ್ ಬಗ್ಗೆ ನೀವು ಹೇಳಲೇಬೇಕು. ಸೊ ಬೇಸಿಕಲಿ ನಾನು ಯಕ್ಷಗಾನಾಗೆ ಯಾರು ಆ್ಯಕ್ಚುಲಿ ಅದನ್ನು ಮೇಕಪ್ ಹಾಕ್ತಾರೆ, ಕಾಸ್ಟ್ಯೂಮ್ ಹಾಕ್ತಾರೆ, ಅವರೇ ಬಂದಿದ್ದರು ಗುರುಗಳೊಬ್ಬರು. ಒಂದು 2.5 hours ಆಯಿತು ಇಡೀ ಗೆಟಪ್ ಹಾಕ್ಕೊಳ್ಳೋದಕ್ಕೆ. ಅವ್ರು ಹೇಳ್ತಿದ್ರು, ನೀವು ಹೇಗೆ ಕೂತ್ಕೊಂಡಿದ್ದೀರಾ, ನಾವು ಸಾಧಾರಣವಾಗಿ ನಾವು ಮಲ್ಕೊಂಡ್ಬಿಡ್ತೀವಿ. ಮಲ್ಕೊಂಡಿದ್ದಾಗ ಅವರು ಮೇಕಪ್ ಮಾಡ್ತಾರೆ, ಆಮೇಲೆ ಎಬ್ಬರಿಸ್ತಾರೆ, ರೆಡಿ ಬನ್ನಿ ಅಂತ. ನೀವು ಎದ್ದಿದ್ದೀರಾ ಹೇಗೆ? ಯಾಕಂದರೆ 2.5 hour ತೊಗೊಳುತ್ತಂತೆ. ಸೊ ಅವ್ರು ರೆಸ್ಟ್ ಮಾಡ್ತಾರೆ, ಪ್ರಾಕ್ಟೀಸ್ ಎಲ್ಲ ಮುಗಿದ್ಮೇಲೆ ನೆಕ್ಸ್ಟ್ ಸ್ಟೇಜ್ನ ರೆಸ್ಟ್ ಮಾಡ್ತಾರೆ ಅಂತ ಅವ್ರು ಹೇಳಿದ್ದು ನನಗೆ. ನೀವು ಹೇಗೆ ಎದ್ದಿದ್ದೀರಾ ಅಂತ. ನನಗೆ ತಡೆಯೋಕ್ಕಾಗ್ತಿಲ್ಲ, ಎಕ್ಸೈಟ್ಮೆಂಟ್ ಜಾಸ್ತಿ ಇದೆ ಅಂತ. ಸೊ ಅದು 2.5 hour ಆಗುತ್ತೆ. ಆ್ಯಂಡ್ ಹೆಡ್ ಗೇರ್ ಇಸ್ ಹೆವಿ, ಅದನ್ನು ಇಲ್ಲಿ ಕಟ್ಟಿರ್ತಾರೆ. ಸೊ ನಿಮ್ಮ ನೆಕ್ ಮೂಮೆಂಟ್ ಇಸ್ ವೆರಿ ಅವರೆಲ್ಲ ಹೇಗೆ ಮಾಡ್ತಾರೆ ಗೊತ್ತಿಲ್ಲ. ಮುಗಿಸಿದ ಮೇಲೆ ಅವ್ರು ಬಂದು ಹೇಳಿದ್ರು, ನಾವು ಸಾಧಾರಣ ಒಂದು 1.5 hour 2 hour ನಾವು ಹಾಕಿರ್ತೀವಿ, ನೀವು ಹೇಗೆ ಬೆಳಗಿನ ಜಾವ 7 ಗಂಟೆ ತನಕ ನೀವು ಹಾಕೊಂಡು ಕೂತಿದ್ದೀರಾ, ಹೇಗೆ ಫೈಟ್ ಮಾಡ್ತಿದ್ದೀರಾ ಇದರಲ್ಲಿ ಅಂತ. ಸೊ ಇಟ್ ವಾಸ್ ಟ್ಯಾಕ್ಸಿಂಗ್, ಕ್ಲಾಸ್ಟ್ರೋಫೋಬಿಕ್ ಅನಿಸ್ತು. ಒಂದೊಂದು ಟೈಮಲ್ಲಿ ಆಗಲ್ಲ. ನಮ್ಮ ಹುಡುಗರು ಯಾರು ಹಿಂದೆ ನಿಂತ್ಕೊಂಡ್ರಪ್ಪ ಅಂದ್ಬಿಟ್ಟು ಹಿಂಗೆ ತಲೆ ಇಟ್ಟರೆ ಸ್ವರ್ಗ ಅನಿಸುತ್ತೆ. ಬಿಕಾಸ್ ಇಟ್ಸ್ ಹೆವಿ ಆ್ಯಂಡ್ ಆಲ್ ದ್ಯಾಟ್. ಸುಮ್ಮನೆ ಹಿಂದೆ ನಿಲ್ಲಿಸ್ಬಿಟ್ಟು ಹಿಂಗೆ ತಲೆ ಇಡ್ತಿದ್ದೆ. ಅಪ್ಪ 5 ನಿಮಿಷ, ಓಕೆ ಲೆಟ್ಸ್ ರೆಡಿ, ವಿ ರೆಡಿ ಅಗೇನ್ ಅಂತ. ಬಟ್ ಐ ಆಮ್ ಶ್ಯೂರ್ ಇಟ್ಸ್ ಆಲ್ ಪೇಯಿಂಗ್ ಆಫ್ ನಾವು. ನಾನಿನ್ನೂ ಸಿನಿಮಾ ನೋಡಿಲ್ಲ, ಬಟ್ ನೋಡಿದವರು ತುಂಬ ಒಳ್ಳೆ ಎಕ್ಸೈಟೆಡ್ ರಿಯಾಕ್ಷನ್ಸ್ ಕೊಡ್ತಿದ್ದಾರೆ. ಸೊ ಐ ಥಿಂಕ್ ಇಟ್ಸ್ ಆಲ್ ಪೇಯ್ಡ್ ಆಫ್. ಇಟ್ಸ್ ಆಲ್ಸೋ ಪಾರ್ಟ್ ಆಫ್ ದ ಡಿಕ್ಷನ್ ಅಬೌಟ್ ದ ಲ್ಯಾಂಗ್ವೇಜ್ ಅಲ್ಲಿ. ಅದಕ್ಕೂ ಯು ಹ್ಯಾವ್ ಟು ಸಪ್ರೇಟ್ ಒಂದು ಕ್ಲಾಸ್ ಇತ್ತು ನಿಮಗೂ ಅದಕ್ಕೆ? ಇರಲಿಲ್ಲ. ಅಂದರೆ ಮಾಡಬೇಕಿದೆ. ನನಗೆ ತುಂಬ ವರ್ಷಗಳಿಂದ ಕುಡ್ಲ ಕಡೆ ತುಂಬ ಸ್ನೇಹಿತರಿದ್ದಾರೆ. ಸೊ ಅವ್ರ ಜೊತೆ ನಾನು ನಮ್ಮ ಏನಂತಾರೆ ತುಳು ಕನ್ನಡಲ್ಲಿ ಮಾತಾಡ್ತೀನಿ, ತುಳು ಪದಗಳನ್ನ ಕಲಿತಾನೆ ಇರ್ತೀನಿ. ಸೊ ಅದು ಅಭ್ಯಾಸ ಇದೆ ನನಗೆ. ಸೊ ಅದೊಂದು ಈಸಿ ಆಯಿತು. ಬಟ್ ನಾವು ಆ್ಯಕ್ಚುಲಿ ಡಿಕ್ಷನ್ ಕೋಚಿಂಗ್ ಮಾಡಲಿಲ್ಲ.
ಓಕೆ ನಮ್ಮ ಸ್ಪೆಸಿಫಿಕ್ ಆಗಿ ಡಿಕ್ಷನ್ ಕೋಚಿಂಗ್ ಮಾಡಲಿಲ್ಲ ನಾವು ನಮ್ಮ ಸಿನಿಮಾಗೆ. ಬಟ್ ಅಲ್ಲಿದ್ದರು, ಸೆಟ್ಟಲ್ಲಿ ಒಬ್ಬರಿದ್ದರು ಭಾಷೆ ಗೊತ್ತಿದ್ದವರು. ಅಂದರೆ ಘಟ್ಟದಿಂದ ಬರೋ ಒಬ್ಬ ಹುಡುಗ ಇವನು, ಅಂದರೆ ಧರ್ಮಸ್ಥಳ ಕಡೆಯಿಂದ ಬರೋವಂಥ ಒಬ್ಬ ಹುಡುಗ. ಆ ಡಿಕ್ಷನ್ಗೆ ಒಬ್ಬರಿದ್ದರು ಅಲ್ಲಿ ಸೆಟ್ಟಲ್ಲಿ. ಸೊ ಅಲ್ಲಿ ಅವ್ರು ಹೇಳ್ಕೊಟ್ರು ಆ್ಯಂಡ್ ಕೇಮ್ ಔಟ್ ವೆರಿ ನೈಸ್ ದೇರ್. ಸೊ ಸ್ಪೆಸಿಫಿಕ್ ಆಗಿ ಡಿಕ್ಷನ್ ಕೋಚಿಂಗ್ ಮಾಡಿಲ್ಲ ನಾವು, ಆನ್ ಸೆಟ್ ನಡೀತದ್ದು. ಬಟ್ ನನಗೆ ತುಂಬ ಜನ ಸ್ನೇಹಿತರಿದ್ದಾರೆ ಆ ಕಡೆ. ಸೊ ಐ ಕೀಪ್ ಟಾಕಿಂಗ್ ಟು ದೆಮ್. ನನಗೆ ಲ್ಯಾಂಗ್ವೇಜಸ್ ಕಲಿಯೋಕ್ಕೆ ಇಷ್ಟ. ಓಕೆ. ಸೊ ಅವ್ರು ಮಾತಾಡ್ಬೇಕಾದ್ರೂ ಕೇಳಿಸ್ಕೊಳ್ತಾ ಇರ್ತೀನಿ. ಹೌ ಡಸ್ ಇಟ್ ಮೇಕ್ ಅ ಡಿಫ್ರೆನ್ಸ್? ಅಂದರೆ ಆ ಲ್ಯಾಂಗ್ವೇಜ್ ಮಾತಾಡ್ಬೇಕಾದ್ರೆ ಏನಾದರೂ ಒಂದು ಸೆಂಟೆನ್ಸ್ ಹೇಳಿ ಆ ಲ್ಯಾಂಗ್ವೇಜ್. ಎಂಚುಳ್ಳ ಮಾರೆ, ಎಂಚಿನ ವಿಶೇಷ ಭಯ ಜಾಸ್ತಿ. ಎವ್ರಿಥಿಂಗ್ ಇಸ್ ಡನ್ ಸೋ ಮಚ್. ಅಂದರೆ ಎಷ್ಟು ಎಫರ್ಟ್ ಹಾಕಿದ್ರ ಈ ಫಿಲಮ್ಗೆ. ದಟ್ ಸ್ಟ್ಯಾಂಡ್ ಔಟ್ ಕ್ಯಾರೆಕ್ಟರ್, ಯು ವರ್ ಎಕ್ಸೈಟೆಡ್, ಸಮ್ವೇರ್ ಯು ಫೀಲ್ ಇನ್ಕಂಪ್ಲೀಟ್. ಅಂದರೆ ಆ್ಯಸ್ ದ ಡೈರೆಕ್ಟರ್, ಇಟ್ಸ್ ಈಸ್ ಕ್ರಿಯೇಟಿವ್ ಚಾಯ್ಸ್, ಅದು ಅವ್ರ ಸಿನಿಮಾ. ಬಟ್ ಎಲ್ಲರೂ ಹೇಳ್ತಿದ್ರು, ನಿಮ್ಮ ಬೇಸಿಕಲಿ ಒಂದು ಆ್ಯಕ್ಟರ್ NOC ಇಲ್ಲದೆ ಇನ್ನೊಬ್ಬರ ಕೆಲೆ ಡಬ್ ಮಾಡ್ಸಂಗಿಲ್ಲ, ಇಟ್ ಈಸ್ ನಾಟ್ ರೈಟ್. ಸೊ ನೀವು ಸಿನಿಮಾಗೆ ಸ್ಟೇ ತರ್ಬೋದು, ಸ್ಟೇ ತೊಗೊಂಬನ್ನಿ ಅಂತ. ಬಟ್ ಫಾರ್ ಮೀ ಸಿನಿಮಾ ಈಸ್ ಬಿಗರ್ ದೆನ್ ಮೀ ಆರ್ ಮೈ ಸೆಲ್ಫ್ ಎಸ್ಟೀಮ್ ಆರ್ ಮೈ ಹ್ಯಾಪಿನೆಸ್ ಆರ್ ದ ಫ್ರಸ್ಟ್ರೇಷನ್ ಐ ಆಮ್ ಗೋಯಿಂಗ್ ಥ್ರೂ. ಎಲ್ಲದಕ್ಕಿಂತ ಸಿನಿಮಾ ದೊಡ್ಡದು. ಬಟ್ ನೋವಾಗಿಲ್ಲ ಅಂತಲ್ಲ, ಖಂಡಿತವಾಗ್ಲೂ. ಈಗ ಇನ್ನೊಬ್ಬರು ನಿಮಗೋಸ್ಕರ ಡಬ್ ಮಾಡಿದ್ರೆ ಖಂಡಿತವಾಗ್ಲೂ ಈ ಸಿನಿಮಾಗೆ ನಂಗೆ ಅವಾರ್ಡ್ ಬರಲ್ಲ. ಅವಾರ್ಡ್ಗಿಂತ ಎಲ್ಲೋ ನನ್ನ ಸಿನಿಮಾ ಅಂತ ಒಂದು ಅಫ್ಕೋರ್ಸ್ ಅದೊಂದು, ಅದು ಆಲೋಚನೆ ಎಲ್ಲಾಗಿದೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಬಟ್ ಅಫ್ಕೋರ್ಸ್ ಈಗ ನಾನು ಹೋಗಿ ಡಬ್ಬಿಂಗ್ ಮಾಡಿ ನಮ್ಮ ನಿರ್ದೇಶಕರಿಗೆ ಇಷ್ಟ ಆಗಿಲ್ಲ ಅಂದಿದ್ರು ನಾನು ಒಪ್ಕೊತಿದ್ದೆ, ಇವಾಗಲೂ ಒಪ್ಕೊಂಡಿದ್ದೀನಿ. ಐ ಹ್ಯಾವ್ ನೋ ಇಶ್ಯೂಸ್ ಅಬೌಟ್ ದ ಸಿನಿಮಾ. ತುಂಬ ಜನ ಸುತ್ತಲೂ ಇರೋರೆಲ್ಲ ನೀವು ಸ್ಟೇ ತರಬೇಕು, ನಿಲ್ಲಿಸ್ಬೇಕು, ನೀವು NOC ಕೊಟ್ಟರೆ ಅವ್ರು ಮಾಡೋಕ್ಕಾಗೋದು, ನೀವು ಸ್ಟೇ ತೊಗೊಂಬನ್ನಿ. ಸಿನಿಮಾ ಈಸ್ ಬಿಗರ್ ದೆನ್ ಮೀ. ಯಾಕಂದರೆ ಎಲ್ಲರೂ, ನಮ್ಮ ನಿರ್ದೇಶಕರಾಗಲಿ, ನಿರ್ಮಾಪಕರು, ನಮ್ಮ ಸಿನಿಮಾಟೋಗ್ರಫರು, ಆಮೇಲೆ ನಮ್ಮ ಜೊತೆ ಇದ್ದಿದ್ದು ಇಡೀ ತಂಡ, ದೇ ಪುಟ್ ಅ ಲಾಟ್ ಆಫ್ ಎಫರ್ಟ್ ಟು ದಿಸ್ ಫಿಲ್ಮ್. ಯಾಕೆ? ಒಂದು ಒಳ್ಳೆ ಪ್ರಾಡಕ್ಟ್ ತರಬೇಕು, ನಮ್ಮ ಕನ್ನಡ ಚಿತ್ರರಂಗನ ಇನ್ನೊಂದು ಮಟ್ಟಿಗೆ ತೊಗೊಳೋಬೇಕು ಅಂತ ಮಾಡಿರೋದು. ಅದು ಈ ಸಿಚುವೇಶನಲ್ಲಿ. ಈಗ ನಾನು ನನ್ನ ಸ್ವಾರ್ಥಕ್ಕೆ ಒಂದು ಸ್ಟೇ ತೊಗೊಂಬಂದು ಸಿನಿಮಾ ನಿಲ್ಲಿಸಿದ್ರೆ ಐ ವಿಲ್ ಬಿ ಎನ್ ಇಡಿಯಟ್. ಬಿಕಾಸ್ ಐ ಆಲ್ವೇಸ್ ರೆಸ್ಪೆಕ್ಟ್ ಸಿನಿಮಾ, ರೆಸ್ಪೆಕ್ಟ್ ದ ಬಿಗರ್ ಪಿಕ್ಚರ್. ನಮ್ಮ ಕನ್ನಡ ಸಿನಿಮಾ ಇವತ್ತಿಗೆ ಕರಾವಳಿ ಎಲ್ಲರೂ ಏನು ಪ್ರತಿಕ್ರಿಯೆ ಕೊಡ್ತಿದ್ದಾರೆ, ಅದರಿಂದ ನಮ್ಮ ಕನ್ನಡ ಚಿತ್ರರಂಗ ಇನ್ನೊಂದು ಮಟ್ಟಕ್ಕೆ ಏರುತ್ತೆ ಅಂದರೆ ಅದಕ್ಕೆ ನಾನು ನನ್ನ ಸ್ವಾರ್ಥಕ್ಕೆ ಸ್ಟೇ ತೊಗೊಂಬಂದ್ರೆ ನಾನು ದಡ್ಡ ಆಗ್ತೀನಿ. ವಾಟ್ ಇಸ್ ಹರ್ಟಿಂಗ್ ಯು ಮೋರ್? ಅಂದರೆ ನೀವು ಡಬ್ ಮಾಡಿಲ್ಲ ಅಂತನಾ ಅಥವಾ ಅಲ್ಲ, ಡಬ್ ಮಾಡೋಕ್ಕೆ ಟ್ರೈ ಮಾಡೋಕ್ಕಾಗಿಲ್ಲ ಅಂತ? ಓಕೆ. ಆ್ಯಂಡ್ ಒನ್ ಮೋರ್ ಇಸ್, ನೀವು ಪ್ರಮೋಷನ್ಸಲ್ಲಿ ಯು ಆರ್ ನಾಟ್ ಪಾರ್ಟ್ ಆಫ್ ದ ಪ್ರಮೋಷನ್. ಅಂದರೆ 3 years ನೀವು ಕಷ್ಟಪಟ್ಟು ಈ 3 months ಪ್ರಮೋಷನಲ್ಲಿ ನೀವು ಇಲ್ವಲ್ಲ, ಆ ಪಾರ್ಟ್ ಹರ್ಟ್ ಆಗ್ತದೆ. ಪರವಾಗಿಲ್ಲ. ಈಗ ನಾನಲ್ಲಿ ಹೋಗಿ ನಿಂತು ಸಿನಿಮಾ ಪ್ರಮೋಟ್ ಮಾಡಿದ್ರು ಸೇಮ್, ರಾಜ್ ಬಿ ಶೆಟ್ಟಿ ಅವ್ರು ಹೋಗಿ ಸಿನಿಮಾನ ಪ್ರಮೋಟ್ ಮಾಡಿದ್ರು ಸೇಮ್, ನಮ್ಮ ಮಿತ್ರ ಅವ್ರು ಹೋಗಿ ಸಿನಿಮಾನ ಪ್ರಮೋಟ್ ಮಾಡಿದ್ರು ಸೇಮು, ಸಂಪದ ಮಾಡಿದ್ರು ಸೇಮು, ಗುರುದತ್ ಗಣಿಗ ಅವ್ರು ಮಾಡಿದ್ರು ಸೇಮ್. ಸಿನಿಮಾನ ಪ್ರಮೋಟ್ ಮಾಡ್ತಾ ಇದೀವಿ ನಾವು. ಅದಕ್ಕೆ ಇವಾಗ ನನಗೆ ಅವಕಾಶ ಆಗಿಲ್ಲ ಅವ್ರ ಜೊತೆ ಎಲ್ಲ ಕಡೆ ಹೋಗೋದಕ್ಕೆ. ಬಟ್ ಅವ್ರು ಮಾಡ್ತಿರೋದನ್ನ ನಾನು ಶೇರ್ ಮಾಡ್ತಾ ಇದ್ದೀನಿ. ಐ ಮೀನ್ ಅಫ್ಕೋರ್ಸ್ ಇಟ್ ಈಸ್ ಅ ಪ್ರೊಫೆಷನ್, ವಿ ಆಲ್ ಚೂಸ್ ಪ್ರೊಫೆಷನ್ಸ್ ಟು ಅರ್ನ್, ಲಿವ್ ಹ್ಯಾಪಿಲಿ, ಎಲ್ಲರೂ ಸುಖವಾಗಿರಬೇಕು, ಹಣ ದುಡಿಬೇಕಂತ ಎಲ್ಲ ಪ್ರೊಫೆಷನ್ಸ್ ಚೂಸ್ ಮಾಡ್ತೀವಿ. ಬಟ್ ಅಟ್ ದಿ ಎಂಡ್ ಆಫ್ ದ ಡೇ ಸಿನಿಮಾ ಇಸ್ ಬಿಗರ್ ದೆನ್ ಆಲ್ ಆಫ್ ಅಸ್. ಬಟ್ ಟುಡೇ ಅಂದರೆ ಯು ಆಲ್ಸೋ ಬಿಲೀವ್ ದಟ್ ದೇರ್ ವಾಸ್ ಅ ಟೈಮ್ ದಟ್ ಹೀರೋಯಿಸಮು ಎಲ್ಲ ಬರ್ತಾಯಿತ್ತು. ಬಟ್ ಟುಡೇ it is no longer like that. The story is the hero. So when you say, okay, Prajwal Devraj is part of Karavali, he stars in Karavali is okay, he's part of Karavali. How this chapter of your life feels like? You're part of a story, a good story. It is my choice. According to me, story is always the biggest hero. ಯಾಕಂದರೆ ನಾವು ಈಗ ಕತೆ ಸ್ಟ್ರಾಂಗ್ ಆಗಿಲ್ಲ ಅಂದ್ರೂ, ನಾವೊಂದು 1000 ಕೋಟಿ ಒಂದು ಸಿನಿಮಾ ಮಾಡಿದ್ರು ಕತೆ ಕರೆಕ್ಟಾಗಿಲ್ಲ, ಕತೆ ಜನಕ್ಕೆ ಕನ್ವಿನ್ಸ್ ಆಗಿಲ್ಲ, ಕನೆಕ್ಟ್ ಆಗಿಲ್ಲ ಅಂದರೆ ದಿಸ್ ಯೂಸ್ಲೆಸ್. ಜಸ್ಟ್ ಆ್ಯಂಪ್ಲಿಫೈಯಿಂಗ್ ದ ವಿಜುವಲ್ ಪರ್ಸ್ಪೆಕ್ಟಿವ್ ಆಫ್ ದ ಸಿನಿಮಾ ವರ್ಕೌಟ್ ಆಗಲ್ಲ. ಕತೆ ಕನೆಕ್ಟ್ ಆಗಬೇಕು.
ಇಫ್ ನಾಟ್ ದ ಬಿಗ್ಗೆಸ್ಟ್ ಸ್ಟಾರ್ಸ್ ವುಡಂಟ್ ಹ್ಯಾವ್ ಹ್ಯಾಡ್ ಫ್ಲಾಪ್ಸ್ ಎವರ್. 100%. ಅಲ್ವಾ? ಖಂಡಿತ. ಸೊ ಕತೆ ನಮಗೆ ಒಪ್ಪಿಗೆ ಆದರೆ ಅದರಲ್ಲಿ ನಾನು ನನ್ನ ಹೆಂಗೆ ಗ್ಲೋರಿಫೈ ಮಾಡ್ತಾರೆ, ನನ್ನ ಶಾರ್ಟ್ಸ್ ಏನು, ಅದು ಪ್ರತಿಯೊಂದು ಬೇರೆ ಬೇರೆ ಜಾನ್ರಾಗಿ ವರ್ಕೌಟ್ ಆಗುತ್ತೆ. ಎಕ್ಸಾಂಪಲ್, ಈಗ ನಾನು ಜೆಂಟ್ಲ್ಮೆನ್ ಮಾಡಿದಾಗ ಅದ್ರಿಗೆ ಗ್ಲೋರಿಫಿಕೇಷನ್ ಇರಲಿಲ್ಲ ಕ್ಯಾರೆಕ್ಟರ್ಗೆ, ಇಟ್ ವಾಸ್ ಡೀಪ್ ರೂಟೆಡ್, ಅದು ಜನಕ್ಕೆ ಇಷ್ಟ ಆಯಿತು. ಇನ್ಸ್ಪೆಕ್ಟರ್ ವಿಕ್ರಮ್ ಮಾಡಿದಾಗ ಇಟ್ ವಾಸ್ ಫನ್ ಆ್ಯಂಡ್ ಆ ಕ್ಯಾರೆಕ್ಟರ್ ನಾನು ಗ್ಲೋರಿಫೈ ಮಾಡಬೇಕಿತ್ತು, ಅದು ವರ್ಕೌಟ್ ಆಯಿತು. ಬಟ್ ಇಟ್ ವಾಸ್ ಬಿಕಾಸ್ ಆಫ್ ದ ಸ್ಕ್ರಿಪ್ಟ್ ಆಫ್ ಜೆಂಟ್ಲ್ಮೆನ್, ಬಿಕಾಸ್ ಆಫ್ ದ ಸ್ಕ್ರಿಪ್ಟ್ ಆಫ್ ಇನ್ಸ್ಪೆಕ್ಟರ್ ವಿಕ್ರಮ್. ಸೊ ದ ಸ್ಕ್ರಿಪ್ಟ್ ಆ್ಯಂಡ್ ದ ಸ್ಟೋರಿ ಇಸ್ ವಾಟ್ ಈಸ್ ಇಂಪಾರ್ಟೆಂಟ್ ಆ್ಯಂಡ್ ವಿ ಆ್ಯಡ್ ಆನ್ ಟು ಇಟ್. ನಮ್ಮ ಕೈಯಲ್ಲಿ ಎಷ್ಟು ಅದಕ್ಕೆ ಆ್ಯಡ್ ಆನ್ ಮಾಡೋಕ್ಕಾಗುತ್ತೆ ಅಷ್ಟು ಮಾಡ್ಬೋದು ಅಷ್ಟೇ. ಸೊ ಹೌ ವಾಸ್ ಇಟ್ ಯೋರ್ ಎಕ್ಸ್ಪೀರಿಯನ್ಸ್ when you knew that first time Rajbi Shetty was coming into the picture? I was excited. Trust me. ನಾನು ಒಂದು ಮಟ್ಟೆ ಕತೆ ನೋಡಿ ಅಪ್ಪ ಈ ಮನುಷ್ಯ ಎಷ್ಟು ಯೋಚನೆ ಮಾಡಿದ್ದಾರೆ, ಒಂದು ಸಿಂಪಲ್ ಕತೆನ ಎಷ್ಟು ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ. ಒಂದೊಂದು ಡೈಲಾಗ್ ಆಗಲಿ, ಸೀನ್ ನರೇಷನ್ ಆಗಲಿ, ಇಟ್ ವಾಸ್ ಫ್ಯಾಬ್ಯುಲಸ್. ನಾನು ರಾಜವ್ರಿಗೆ ಹೇಳಿದೆ ಫಸ್ಟ್ ಸರ್ ಒಂದು ಮೀಟ್ ಮಾಡಿದ ತಕ್ಷಣ, ಸರ್ ನಾನು ನಿಮ್ಮ ಫ್ಯಾನು, ನೀವು ಹೆಂಗೆ ಯೋಚನೆ ಮಾಡಿದ್ರಿ ಸರ್ ಒಂದು ಮಟ್ಟೆ ಕತೆ, ಹೆಂಗೆ ಯೋಚನೆ ಮಾಡಿದ್ರಿ, ನೀವೇನಾದ್ರು ಕ್ಲಾಸಸ್ಗೆ ಹೋಗಿದ್ದೀರಾ ಅಲ್ಲ, ಯು ಡನ್ ಅ ಕೋರ್ಸ್ ಇನ್ ಸಿನಿಮಾ, ಏನು ಮಾಡಿದ್ದೀರಾ ಅಂತ ಅವ್ರು ಬರೆದು ಟುಡೇ ಹೀಸ್ ಅ ಫ್ಯಾಬ್ಯುಲಸ್ ಆ್ಯಕ್ಟರ್ ಆ್ಯಂಡ್ ಸೂಪರ್ ಸೊ ನೋಡಿದೆ. ಈಸ್ ಹ್ಯೂಮರಸ್ ಸೈಡ್ ವಾಸ್ ಇನ್ಕ್ರೆಡಿಬಲ್ ಇನ್ ದ್ಯಾಟ್ ಆ್ಯಂಡ್ ಈಸ್ ಅ ಗ್ರೇಟ್ ಪರ್ಸನ್. ಸೊ ಅದರಲ್ಲಿ ದೆ ವಾಸ್ ನೋ ರಿಫ್ಟ್. ಆ ರೀತಿ ಅಂದರೆ ನಾನೀಗ ಚೌಕಾಲೇನೆ ನಾನು ದಚ್ಚೋಣ್ಣ, ಪ್ರೇಮು, ದಿಗಿ, ರಾಘೋಣ ಇಷ್ಟು ಜನ ಇದ್ದೀವಿ. ಟುಡೇ ವಿ ಆರ್ ಆಲ್ ಸ್ಟಿಲ್ ಫ್ರೆಂಡ್ಸ್, ವಿ ಆಲ್ ಹ್ಯಾವ್ ಅ ಗ್ರೇಟ್ ರಿಲೇಷನ್ಶಿಪ್. ಆ್ಯಂಡ್ ಐ ಥಿಂಕ್ ಆ್ಯನ್ ಆ್ಯಕ್ಟರ್ ಈಸ್ ಓನ್ಲಿ ಇನ್ಸೆಕ್ಯೂರ್ ವೆನ್ ಹೀ ಈಸ್ ನಾಟ್ ಕಾನ್ಫಿಡೆಂಟ್. ಅಂದರೆ ನಮ್ಮ ಬಗ್ಗೆ ನಮಗೆ ಡೌಟ್ ಇದ್ದರೆ ಖಂಡಿತವಾಗ್ಲೂ ಇನ್ಸೆಕ್ಯೂರಿಟಿ ಬರುತ್ತೆ. ಈಗ ನಾನು ಮಾಡ್ತಿರೋ ಕೆಲಸ ಸರಿ, ನಾನು ಕಲ್ತು ಮಾಡ್ತಾಯಿದ್ದೀನಿ, ನಾನು ಇದಕ್ಕೆ ಕರೆಕ್ಟ್ ಈ ಸೀನಿಗೆ ರೆಡಿ ಆಗಿದ್ದೀನಿ ಅಂದರೆ ಇನ್ಸೆಕ್ಯೂರಿಟಿ ಬರೋಲ್ಲ. ಅದು ಇಲ್ಲದಿದ್ರೇ ಇನ್ಸೆಕ್ಯೂರಿಟಿ ಸ್ಟಾರ್ಟ್ ಆಗೋದು. ಸೊ ಐ ನೆವರ್ ಹ್ಯಾಡ್ ದ್ಯಾಟ್ ಆ್ಯಂಡ್ ಐ ಹ್ಯಾಡ್ ಗ್ರೇಟ್ ಟೈಮ್ಸ್. ತುಂಬ ಜನ ಆ್ಯಕ್ಟರ್ಸ್ ಜೊತೆ ಕೆಲಸ ಮಾಡಿದ್ದೀನಿ. ನನಗೆ ನನ್ನ ಪ್ರಾಬ್ಲಮ್ಮ ಇಲ್ಲ ಅಡ್ವಾಂಟೇಜಾಗಿ ಗೊತ್ತಿಲ್ಲ, ನಾನು ಜಾಸ್ತಿ ಯೋಚನೆ ಮಾಡಲ್ಲ. ಫಾರ್ ಯೋರ್ ನಂಬರ್ ಆಫ್ ಫಿಲ್ಮ್ಸ್, ಯು ನೋ ವೆನ್ ವಿ ಸೇ ಪ್ರಜ್ವಲ್ ಇಸ್ 40 films old, that should come, you should be vocal about it. I want to live my life in a very simple, nice and peaceful way. ನನಗೆ ಒಂದು ಎಲ್ಲರಿಗೂ ನನ್ನ ಸ್ನೇಹಿತರಿಗಾಗಲಿ ಪರಿಚಯವಾಗಿ ಹೇಳ್ತಿರ್ತೀನಿ, ರಾತ್ರಿ ನೆಮ್ಮದಿಯಾಗಿ ನಿದ್ದೆ ಬರಬೇಕು. ನೀನು ಇನ್ನೊಬ್ಬರ ಬಗ್ಗೆ ಕೆಟ್ಟದ್ದು ಯೋಚನೆ ಮಾಡಿದ್ರೆ, ಇಲ್ಲ ಇನ್ಸೆಕ್ಯೂರ್ ಫೀಲ್ ಆದರೆ, ಏನೋ ಇಶ್ಯೂ ಆದರೆ ಖಂಡಿತವಾಗ್ಲೂ ರಾತ್ರಿ ನೆಮ್ಮದಿಯಾಗಿ ನಿದ್ದೆ ಬರೋಲ್ಲ. ಆ ಯೋಚನೆ ಸಬ್ಕಾನ್ಷಿಯಸ್ಲಿ ಆರ್ ಕಾನ್ಷಿಯಸ್ಲಿ ಅದು ಯೋಚನೆ ನಡೀತಾ ಇರುತ್ತೆ. ಐ ಆಲ್ವೇಸ್ ಟೆಲ್ ಎವ್ರಿಬಡಿ, ಲರ್ನ್ ಟು ಸ್ಲೀಪ್ ಪೀಸ್ಫುಲಿ ಇನ್ ದ ನೈಟ್, ಬಿಕಾಸ್ ಸ್ಲೀಪ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಫಾರ್ ಯು ಟು ಲಿವ್ ಫಾರ್ ಅ ಲಾಂಗ್ ಲೈಫ್. live happy. You had something to be told just the day before promotion. ಆ ಪ್ರಮೋಷನಲ್ಲಿ ಏನೋ ಹೇಳಬೇಕು ಕರಾವಳಿ ಬಗ್ಗೆ ಅಂತ. ಖಂಡಿತ ಹ್ಯಾಡ್ ದಟ್ ಪ್ರಿಪರೇಷನ್. ಅಯ್ಯೋ ತುಂಬ ಎಕ್ಸೈಟೆಡ್ ಆಗಿದ್ದೆ. ಬಟ್ಟೆ ಎಲ್ಲ ರೆಡಿ ಮಾಡಿಕೊಂಡು ರಾತ್ರಿನೇ ಅಯನ್ ಮಾಡಿಸಿ, ರಾಗಿನಿ ಔಟ್ಫಿಟ್ ಸೆಲೆಕ್ಟ್ ಮಾಡಿದ್ಲು, ಅವಳ ಕೆಲೆಲ್ಲ ಅಯನ್ ಮಾಡಿಸಿ ಹ್ಯಾಂಗರ್ ಎಲ್ಲ ಹಾಕ್ಸಿ ಬಟ್ಟೆಯನ್ನು ರೆಡಿ ಇಟ್ಟು ಎಲ್ಲ ರೆಡಿ ಇದ್ದೆ. ಬಟ್ ಓನ್ಲಿ ವೆನ್ ಐ ಸಾ ದ ಟ್ರೇಲರ್ at 12:30 AM is when I got devastated. And what you wanted to tell to the people at that time, ಅಂದರೆ ಇವಾಗ ಹೇಳ್ಬೋದು ನಮ್ಮ ಹತ್ರ. Nothing at all. I mean, I was disappointed that my voice wasn't there. I was disappointed. ಅಂದರೆ ಆ ಕಮ್ಯುನಿಕೇಷನ್ ನನ್ನ ಜೊತೆ ಆಗಿಲ್ಲ ಅನ್ನೋದು ಬೇಸರ ಆಯಿತು. ಆ್ಯಂಡ್ ನಾನು ಪ್ರಯತ್ನ ಮಾಡಿದ್ದೆ ನಮ್ಮ ಮ್ಯಾನೇಜರ್ ಕೈಯಲ್ಲಿ, ಅದಿದೆ ಮೆಸೇಜಸ್ ಎಲ್ಲ, ಮ್ಯಾನೇಜರ್ ಕೈಯಲ್ಲಿ ಫೋನ್ ಮಾಡಿಸಿ ಡಬ್ಬಿಂಗ್ ಬರ್ತಾಯಿದೆಯಪ್ಪ, ಸಾರಿ ಟ್ರೈಲರ್ ಅನೌನ್ಸ್ ಮಾಡಿದ್ದಾರೆ, ಡಬ್ಬಿಂಗ್ ಬಗ್ಗೆ ಏನು ಕೇಳಿ ಅಂತ. ಇಲ್ಲ ಬರಲಿ ಅವರು, ಮಿಕ್ಕಿದ ಆಮೇಲೆ ನೋಡೋಣ ಅಂತ ಅಂದ್ರಂತೆ. ಇವನ್ ದೆನ್ ವಾಸ್ ಎಕ್ಸೈಟೆಡ್. ನಾನು ನೈಟ್ ಹೆಂಗೆ ಕೂತೆ ಗೊತ್ತಾ, ನಾಳೆ ಬೆಳಿಗ್ಗೆ ರಿಲೀಸ್ ನಾನೇನು ಅಂದ್ಕೊಂಡೆ, ಯೂಶ್ವಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕಿ ಮಾತ್ರ ಟೀಸರ್ ಥರ ಮಾಡ್ತಾರಲ್ಲ, ಆ ಥರ ಏನೋ ಮಾಡಿರ್ಬೋದು. ಯಾಕಂದ್ರೆ ನಾನು ನೋಡಿರ್ಲಿಲ್ವಲ್ಲ. ರಾತ್ರಿ ನೋಡಿದಾಗಲೇ ಇಸ್ ವೆನ್ ತುಂಬ ನೋವಾಗಿದ್ದು ನನಗೆ. ಅಯ್ಯೋ ನನಗೆ ಹೇಳು ಇಲ್ವಲ್ಲ, ಅಟ್ಲೀಸ್ಟ್ ನಾನೊಂದು ಪ್ರಯತ್ನ ಮಾಡ್ಬೋದಿತ್ತಲ್ಲ ಡಬ್ಬಿಂಗ್ ಥಿಯೇಟ್ರಿಗೆ ಹೋಗಿ. ಅವತ್ತು ನಮ್ಮ ಡೈರೆಕ್ಟ್ರು ಇಲ್ಲ ಅಂದಿದ್ರೆ ನಾನು ಅವ್ರಿಗೆ, ಬಿಕಾಸ್ ಇಟ್ಸ್ ಹಿಸ್ ಚಾಯ್ಸ್. ಅಟ್ ದಿ ಎಂಡ್ ಆಫ್ ದ ಡೇ ವಿ ಶುಡ್ ರೆಸ್ಪೆಕ್ಟ್ ದಟ್ ಆ್ಯಸ್ ಆ್ಯಕ್ಟರ್ಸ್. ನಾನು ಅವಾಗಲೂ ಹೇಳ್ತೀನಿ, ವಿ ಶುಡ್ ಗೋ ಲೈಕ್ ವೈಟ್ ಪೇಪರ್ ಟು ದ ಡೈರೆಕ್ಟರ್ಸ್, ವಾಟ್ ದೇ ಫಿಲ್ ಇನ್ ಇಸ್ ವಾಟ್ ಯು ಆರ್ ಅಂತ. ಸೊ ಅವತ್ತು ಅವ್ರು ನನ್ನ ಕೈಲಿ ಡಬ್ಬಿಂಗ್ ಮಾಡಿಸಿ ಆಮೇಲೆ ಬೇಡ ಅಂದಿದ್ರು ನೆಮ್ಮದಿಯಾಗಿರುತ್ತೆ.
ನನಗೆ ಗೊತ್ತೇ ಇಲ್ಲ ಬೇರೆಯವ್ರ ವಾಯ್ಸ್ ಹಾಕ್ಬಿಟ್ಟಿದ್ದಾರೆ ಅಂತ ಒಂದು ಫೀಲಿಂಗ್ ಬಂತಲ್ಲ, ದ್ಯಾಟ್ ವಾಸ್ ವೆರಿ ಡೆವಸ್ಟೇಟಿಂಗ್. But if money can, bring differences, money is the biggest, or is there an ego issue here? ಇಟ್ಸ್ ನಾಟ್. ಸಿ, ಇಫ್ ಮನಿ ವಾಸ್ ಬಿಗ್ಗೆಸ್ಟ್ ಫಾರ್ ಮೀ, ಹೋದ ವರ್ಷ 1.5 ಕೋಟಿ ನಾನು ಬಿಡ್ತಾನೆ ಇರಲಿಲ್ಲ. ಸಿ, ವಿರ್ ಆಲ್, ನಾನು ಅದೇ ಹೇಳೋದು, ವಿ ಚೂಸ್ ಅ ಪ್ರೊಫೆಷನ್ ಫಸ್ಟ್ ಬಿಕಾಸ್ ಆಫ್ ಪ್ಯಾಷನ್, ಎಸ್. ಬಟ್ ಬದುಕಕ್ಕೆ ದುಡ್ಡು ಬೇಕಲ್ವ, ಹಣ ಬೇಕೇ ಬೇಕಲ್ವ, ನಿಮಗೆ ಕಮಿಟ್ಮೆಂಟ್ಸ್ ಇರುತ್ತಲ್ವ. ಈಗ ಇಲ್ಲಿ ಕೂತಿದ್ದೀವಿ ಈ ಮನೆಗೆ, ಇಫ್ ನಾಟ್ ಫಾರ್ ಮೈ ಡ್ಯಾಡ್, ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಈ ಫೇಸಲ್ಲಿ ಹೋದ ವರ್ಷ ಅಲ್ಲ, ಕೆಲವು ವರ್ಷಗಳಿಂದ ಅಷ್ಟೊಂದು ದುಡ್ಡು ಬಿಟ್ಟು 2.5 ವರ್ಷಗಳಿಂದ ಬೇರೆ ಯಾವುದೂ ಸಿನಿಮಾ ಒಪ್ಕೊಂಡು ಮನೇಲಿ ಕೂತಿದ್ದೀನಿ. ಈ ಸಿನಿಮಾಗಳು ಮುಗಿಸಿ ಮನೇಲಿ ಕೂತಿದ್ದೀನಿ, ಇದು ರಿಲೀಸ್ ಆಗಲಿ, ಹೊಸದೇನಾದರೂ ಮಾಡೋಣ ಅಂತ. ಖಂಡಿತವಾಗ್ಲೂ ನಮ್ಮಪ್ಪ, ನಮ್ಮಮ್ಮ, ರಾಗಿಣಿ, ನನ್ನ ತಮ್ಮ, ನಮ್ಮಪ್ಪ ನನಗೆ ಫೈನಾನ್ಷಿಯಲಿ ಸಪೋರ್ಟ್ ಮಾಡಿಲ್ಲ ಅಂದರೆ ಐ ವುಡ್ ಹ್ಯಾವ್ ಬೀನ್ ಇನ್ ಅ ವೆರಿ ಬ್ಯಾಡ್ ಸ್ಟೇಟ್. ಅದು ಯಾಕೆ? ಐ ಬ್ಲೇಮ್ ಮೈ ಸೆಲ್ಫ್. ನಾವು ಇಂಡಸ್ಟ್ರಿ ಇಸ್ ಅ ಫ್ಯಾಮ್ಲಿ, ಅಫ್ಕೋರ್ಸ್. ನಾವು ಅಲ್ಲಿ ಮಾಡ್ತೀವಿ, ಅವರು ನನಗೆ ಎಷ್ಟು ಮಾಡಿದ್ದಾರೆ ನಮ್ಮ ನಿರ್ಮಾಪಕರು, ನಮ್ಮ ನಿರ್ದೇಶಕರು, ಎಷ್ಟೋ ಸಿನಿಮಾಗಳ ಜೊತೆಗೆ ಕೆಲಸ ಮಾಡಿದ್ದೀವಿ. ಪ್ರಾಬ್ಲಿ ಐ ಡಿಡ್ಂಟ್ ಪ್ಲ್ಯಾನ್ ಇಟ್ ರೈಟ್. ನನಗೇನು ಗೊತ್ತಿತ್ತು ನಮಗೆ ಈಗ ನಾವು ಮಾಡ್ತಿರೋ ಸಿನಿಮಾಗಳು ಇಷ್ಟು ಟೈಮ್ ತೊಗೊಳುತ್ತೆ, ಇಷ್ಟು ಡಿಲೇ ಆಗುತ್ತೆ ಅಂತ. ಸೊ ಥ್ಯಾಂಕ್ಸ್ ಟು ಮೈ ಫ್ಯಾಮಿಲಿ ಇವತ್ತಿನ್ನೂ ಆರಾಮಾಗಿ ಕೂತ್ಕೊಂಡು ಇಲ್ಲಿ ಮಾತಾಡೋಕ್ಕಾಗ್ತದೆ. ಇಫ್ ನಾಟ್ ಫಾರ್ ದಮ್ ಇಟ್ ಬಿನ್ ವೆರಿ ಟಫ್. ಸೊ ಆ ಸಂದರ್ಭದಲ್ಲಿದ್ದಾಗ ಫಾರ್ ಮೀ ದಟ್ ಪೇಮೆಂಟ್ ವಾಸ್ ಇಂಪಾರ್ಟೆಂಟ್. No, actually you're a very emotional person. You're not taking your stand ಅಂತ ಅನ್ಸುತ್ತೆ. ಅಂದರೆ ಪಾಪ ಅವ್ರ ಪರಿಸ್ಥಿತಿ, ಅದೇ ನೀವು ಪಾಪ ಅವ್ರ ಪರಿಸ್ಥಿತಿ ಏನಿದೆ ಗೊತ್ತಿರಲಿಲ್ಲ ಆ ಸಮಯದಲ್ಲಿ. ಬಟ್ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್ ನನ್ನ ಪೇಮೆಂಟ್ ಕೊಟ್ಟರೆ ನಾನು ಡಬ್ಬಿಂಗ್ ಮಾಡ್ತೀನಿ. ಬಟ್ ಇದು ಬೇಕು ನನಗೆ. ಇವಾಗ ನಾನು ನಿಜವಾಗ್ಲೂ ಬಿಡೋ ಪರಿಸ್ಥಿತಿಯಲ್ಲಿದ್ದರೆ, ಇಲ್ಲ ಬಿಡೋ ಶಕ್ತಿಯಲ್ಲಿದ್ದರೆ ಬಿಟ್ಬಿಡ್ತಿದ್ದೆ. ಆ್ಯಂಡ್ ಟ್ರೈಲರ್ ಬಂದಾಗಲೂ ಅಕಸ್ಮಾತ್ ಅವ್ರು ಕರೆದು ಬನ್ನಿ ಫಸ್ಟು ಟ್ರೈಲರ್ ಡಬ್ಬಿಂಗ್ ಮಾಡಿ, ಮಿಕ್ಕಿದ್ದು ಆಮೇಲೆ ನೋಡೋಣ ಅಂದರೆ ಅದನ್ನು ಹೋಗಿ ಮಾಡಿಬಿಡ್ತಿದ್ದೆ. ಬಟ್ ನಮ್ಮಲ್ಲಿ ನಾವು ನನ್ನ ಮ್ಯಾನೇಜರ್ ಕಾಂಟ್ಯಾಕ್ಟ್ ಮಾಡ್ತಿದ್ರು, ನಮ್ಮ ಡೈರೆಕ್ಟ್ ಕಮ್ಯುನಿಕೇಷನ್ ಇರಲಿಲ್ಲ. ಯಾಕೆ ಅದೆಲ್ಲಿ ಬಿಟ್ಟೋಯ್ತು ನಿಮಗೆ ಅವ್ರ ಮಧ್ಯೆ, ನಿಮ್ಮಿಬ್ಬರ ಮಧ್ಯೆ? ನೀವೇ ಫ್ರೆಂಡ್ಸ್ ಆಗಿದ್ರಲ್ಲ? ಹಾಂ, ಆಫ್ಕೋರ್ಸ್. ಎಲ್ಲಿ ನಿಮಗೆ ಆ ಡಿಸ್ಟೆನ್ಸ್ ಬಂದ್ಬಿಡ್ತು ಅಂತ ಅನಿಸ್ತು? ಗೊತ್ತಿಲ್ಲ. ಅಂದರೆ ನಾನು ಮಾತಾಡೋ ರೀತಿಯಾಗಲಿ ಶೈಲಿ ಆಗಲಿ ಬೇರೆ, ಅವ್ರು ಮಾತಾಡೋ ಅದು ಸರಿ ತಪ್ಪು ಅನ್ನೋಕ್ಕೆ ನಾನು ಯಾರಲ್ಲ. ಬಟ್ ಅವ್ರು ಮಾತಾಡೋ ಶೈಲಿ ರೀತಿ ಬೇರೆ ಥರ ಇರುತ್ತೆ. ಅಗೇನ್ ಅದು ಸರಿ ತಪ್ಪು ಅನ್ನೋಕೆ ನಾನು ಇರಲ್ಲ, ಬಟ್ ನನಗೆ ಇಷ್ಟ ಆಗಿಲ್ಲ ದ ವೇ. ಸೊ ಯಾಕೆ ನೆಗೆಟಿವಿಟಿ ಯಾಕೆ ಅಂದ್ಬಿಟ್ಟು ನಮ್ಮ ಮ್ಯಾನೇಜರ್ಗೆ, ನೀವು ಟಚಲ್ಲಿರಿ ಗುರು ಸರ್ ಜೊತೆ, ನೀವು ಟಚಲ್ಲಿರಿ, ನೀವು ಕಮ್ಯುನಿಕೇಷನಲ್ಲಿರಿ, ನೀವು ಏನಿದ್ರು ನಂಗೆ ತಿಳಿಸಿ ಅಂತ ಅವ್ರಿಗೆ ಹೇಳಿದ್ದೆ. ಓಕೆ, ಅಂದರೆ ದಟ್ಸ್ ಅ ಗುಡ್ ವೇ ಆಫ್ ಮೇಂಟೈನಿಂಗ್ ದಟ್ ಡೆಕೋರಮ್ ಆಫ್ ಎವ್ರಿಥಿಂಗ್. ನೀವು ಎಲ್ಲ ಕಡೆ ದೇವಸ್ಥಾನಕ್ಕೂ ಹೋಗಿ ಬಂದ್ರಿ. ದೇವ್ರನ್ನ ನನ್ನ ಮನ್ಸಿಗೆ ನೆಮ್ಮದಿ ಕೊಡಪ್ಪ, ಇಲ್ಲದ್ರೆ ಫಿಲಮ್ಗೆ ಒಳ್ಳೇದಾಗ್ಲಪ್ಪ ಅಂತ ಕೇಳ್ಕೊಂಡು. ಖಂಡಿತವಾಗ್ಲು ನಾನು ಇಲ್ಲ, ಫಸ್ಟ್ ನನಗೆ ಕೇಳಿದ್ದು ನೀನು ಚೆನ್ನಾಗಿದ್ಯಾ ದೇವ್ರನ್ನೇ ಕೇಳ್ಕೊಂಡು ಅಲ್ವಾ. ಎಲ್ಲರೂ ಹೋಗಿ ದೇವ್ರ ಹತ್ರ ಬರೀ ಕೇಳೋದೇ ಆಯಿತು, ಅವ್ರ ಬಗ್ಗೆ ಯಾರು ಕೇಳ್ತಾರೆ? ಸರ್ ನೀನು ನೆಮ್ಮದಿಯಾಗಿರೋ, ಯಾಕಂದರೆ ಇಷ್ಟೋ ಕೋಟ್ಯಾಂತರ ಜನ ಕೇಳ್ತಿರ್ತಾರೆ, ನಂಗೆ ಅದು ಬೇಕು ಇದು ಬೇಕು ಅದು ಬೇಕು, ಸ್ಯಾಂಟಾ ಕ್ಲಾಸ್ ಥರ ಅದು ಬೇಕು ಇದು ಬೇಕು ಅಂತ. ನೀನು ಆರಾಮಾಗಿರೋ, ನನಗೇನಿಲ್ಲ. ನಮ್ಮ ಫ್ಯಾಮ್ಲಿದು, ನನ್ನ ಸುತ್ತಮುತ್ತ ಇರೋರ್ದು ಎಲ್ಲರದು ಆರೋಗ್ಯ ಚೆನ್ನಾಗಿರಬೇಕು, ಖುಷಿ ಇರಬೇಕು, ಸಂತೋಷ ಇರಬೇಕು, ಜೀವನ ಸೊಗಸಾಗಿ ನಡಿಬೇಕು. ದಟ್ಸ್ ಇಟ್. ಬಟ್ ಎಲ್ಲೋ ಒಂದು ಕಡೆ ಅಂದರೆ ಈ ಕಾಂಟ್ರವರ್ಸೀಸ್ ಆದಾಗ ಕಮೆಂಟ್ಸ್ಗಳು ಬೇರೆ ಬೇರೆ ಥರ ಇತ್ತು. ಆಡಿಯನ್ಸ್ಗೆ ಏನಂದರೆ, ನಮ್ಗೆ ಯಾಕೆ ಬೇಕು ನಿಮ್ಮ ಪ್ರಾಬ್ಲಮ್ಸು, ನಮಗೆ ಬೇಕಾಗಿರೋದು ಒಳ್ಳೆ ಸಿನಿಮಾ. ಕರೆಕ್ಟ್. ನೀವ್ಯಾಕೆ ಇದೆಲ್ಲ ನಮಗೆ ತರ್ತೀರಾ? ನಾವು ಕಾಸು ಕೊಡೋದು ನಿಮ್ಮ ಸಿನಿಮಾ ನೋಡೋಕ್ಕೆ, ನಿಮ್ಮ ಕಾಂಟ್ರವರ್ಸೀಸ್ಗಲ್ಲ ಅಂತ. ಅವ್ರಿಗೇನು ಹೇಳ್ತೀರಾ ನೀವು? ಈಗ ಕಾಂಟ್ರವರ್ಸೀಸು ಸೃಷ್ಟಿಯಾಗೋದು ಬೇಕು ಅಂತಲ್ಲ, ಸಂದರ್ಭಗಳು ಇನ್ ಟರ್ನ್ ಕಾಂಟ್ರವರ್ಸೀಸ್ ಆಗ್ತವೆ. ಕಾಂಟ್ರವರ್ಸಿ ಆಗೋದಕ್ಕೆ ಎಲ್ಲ ಒಂಥರ ಸಿಚುಯೇಷನ್ಸ್ ಕಾರಣ ಆಗುತ್ತೆ, ನಮ್ಮ ಬಿಹೇವಿಯರ್ ಕಾರಣ ಆಗುತ್ತೆ, ಎಲ್ಲವೂ ಕಾರಣ ಆಗುತ್ತೆ. ಆ್ಯಂಡ್ ಸಮ್ಟೈಮ್ಸ್ ಎಮೋಷ್ನಲಿ, ಸಮ್ಟೈಮ್ಸ್ ಇನ್ ಅಗ್ರೆಷನ್, ಬೇರೆ ಬೇರೆ ಥರ ಕಾಂಟ್ರವರ್ಸೀಸ್ನ ಹೇಳ್ತಾರೆ. ಸಮ್ಟೈಮ್ಸ್ ಇನ್ ಅಗ್ರೆಷನ್, ಸಮ್ಟೈಮ್ಸ್ ನಾಟ್ ಬೀಯಿಂಗ್ ಪೇಷಂಟ್. ಇದೆಲ್ಲ ನಮ್ಮ ಸ್ವಭಾವಗಳು ಕೆಲವು ಸತಿ ಕಾಂಟ್ರವರ್ಸೀಸ್ ಆಗಿಬಿಡ್ತವೆ.
ಇದು ಹಾಗೆ ಆಗಿದ್ದು. ನಾನು ಕಾಂಟ್ರವರ್ಸೀಸ್ ಮಾಡಬೇಕು ಇಲ್ಲ ನನಗೋಸ್ಕರ ನಾನು ನಿಂತ್ಕೊಬೇಕು ಅಂದಿದ್ರೆ ಇದನ್ನು ಯಾವತ್ತೂ ಮಾಡ್ಬೋದಿತ್ತು. ಬಟ್ ಒಂದೇನಂದರೆ ನಿಮ್ಮ ಆಬ್ಸೆನ್ಸಲ್ಲಿ ಆಗಿತ್ತು. ಹಾಂ, ಕರೆಕ್ಟ್. ಅಲ್ಲ, ನಮ್ಮ ಹುಡುಗರಿಗೂ ಯು ಆರ್ ಟೇಕಿಂಗ್ ದ ಬ್ಲೇಮ್. ಬಟ್ ಐ ವುಡ್ ನೆವರ್ ಡೂ ದ್ಯಾಟ್ ಈವನ್ ಟುಡೇ. ದ್ಯಾಟ್ ಈಸ್ ರಾಂಗ್. ಅವತ್ತಲ್ಲಿ ಏನಾಯಿತು ಅಂದರೆ ಪೀಪಲ್ ಲವ್ ಯು ವಿತ್ ಲಾಟ್ ಆಫ್ ಎಮೋಷನ್. ನಾವು ಅದ್ರಲ್ಲಿ ತುಂಬ ಲಕ್ಕಿ ಆ್ಯಕ್ಚುಲಿ. ನೀವು ಬೇರೆ ದೇಶಗಳಾಗಲಿ, ನಮ್ಮ ಸೌತ್ ಇಂಡಿಯಾ ಸ್ಪೆಸಿಫಿಕ್ಲಿ ಜನ ತುಂಬ ಎಮೋಷ್ನಲಾಗಿ ಕನೆಕ್ಟ್ ಆಗ್ತಾರೆ ನಮ್ಮ ಜೊತೆ. ಅಂದರೆ ನಮ್ಮನ್ನ ಒಂದು ಅಣ್ಣನ ಥರ ನೋಡ್ತಾರೆ, ಒಬ್ಬ ಮಗನ ಥರ ನೋಡ್ತಾರೆ, ಕೆಲವರು ಬಾಸ್ ಅಂತಾರೆ, ಕೆಲವರು ದೇವ್ರಂತಾರೆ. ಸೊ ತುಂಬ ಎಮೋಷ್ನಲಾಗಿ ಕನೆಕ್ಟ್ ಆಗ್ತಾರೆ. ಸೊ ಈ ಥರದೊಂದು ವಿಷಯ ನಡೆದಾಗ ಈಗ ನನಗೆ ಎಷ್ಟೊಂದು ಫೋನ್ ಕಾಲ್ಗಳು ಬಂತು, ಇದಾಗಿ ನಿಮ್ಮ ಜೊತೆ ಆಗಿರೋ ತಪ್ಪು ಅಂತ. ನನ್ನ ಫ್ಯಾನ್ಸ್, ನನ್ನ ಅಭಿಮಾನಿಗಳು ಅಲ್ಲಿ ಎಮೋಷ್ನಲಾಗಿ ರಿಯಾಕ್ಟ್ ಮಾಡಿದ್ದಾರೆ. ನಾನೀಗ ಅವರೇನಾದರೂ ಅಲ್ಲಿ ಮಿಸ್ಬಿಹೇವ್ ಮಾಡಿ ತಪ್ಪು ಮಾಡಿದರೆ ನಾನು ನಿಜವಾಗ್ಲೂ ಐ ವುಡ್ ಹ್ಯಾವ್ ಗಾನ್ ಅಗೇನ್ಸ್ಟ್. ಬಟ್ ಕೇಳಿದ್ದಾರೆ, ಏನಕ್ಕೆ ವಾಯ್ಸ್ ಇಲ್ಲ, ಅವ್ರು ಮಿಸ್ಬಿಹೇವ್ ಮಾಡಿಲ್ಲ. ನೋಡಿದೆ ನಾನು ಮತ್ತೆ 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 ಅಲ್ಲದೆ ಇದ್ದಿದ್ದನ್ನು ವೀಡಿಯೋಸ್ನ ನೋಡಿದೆ. ಆಮೇಲೆ ಅದು ನೋಡಿದೆ, ಅವ್ರುಗಳೇ ನಂಗೆ ಗೊತ್ತು ನಮ್ಮ ಬಾಯ್ಸ್ ಬೈತಾರೆ ನಮ್ಗೆ, ಇವಾಗ ಮನೆಗೆ ಹೋದ್ರೆ ಬೈಸ್ಕೊಳ್ತೀವಿ ಇವಾಗ ಇದು ಮಾಡಿದ್ದಕ್ಕೆ ಅಂತ ಅವ್ರು ಹೇಳಿದ್ದಾರೆ. ಸೊ ಇಟ್ ಈಸ್ ನಾಟ್ ಎನ್ ಇಂಟೆನ್ಷನ್. ಆ ಥರ ಡಿಸ್ಟರ್ಬ್ ಮಾಡೋದಲ್ಲಿ ನನಗೂ ಬೆನಿಫಿಟ್ ಇಲ್ಲ, ಯಾರಿಗೂ ಬೆನಿಫಿಟ್ ಇಲ್ಲ. ಈಗ ಅದನ್ನೆಲ್ಲ ನಾನು ಹೇಳಿಲ್ವಾ, ಲೀಗಲಾಗಿ ಮಾಡಬೇಕಂದ್ರೆ ಒಂದು ಸ್ಟೇ ತರ್ಬೋದು. ಆಗಲೇ ಗುರು ಅವರು ನನಗೆ ನೋಟಿಸಸ್ ಕಳಿಸಿದ್ದಾರೆ ಲಾಯರಿಂದ, KV8 ನೀವೇನು ತೊಂದರೆ ಕೊಡಬಾರ್ದು ಅಂತ. ಬಟ್ ನಂಗೆ ತೊಂದರೆ ಕೊಡೋ ಇಂಟೆನ್ಷನ್ನೇ ಇಲ್ಲ ನನಗೆ. ಸಿನಿಮಾ ಇಸ್ ಬಿಗ್. ಈಗ ಗುರು ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಆ ಸಿನಿಮಾ ಮಾಡೋದಕ್ಕೆ ನನಗೆ ಗೊತ್ತು. ಇಟ್ಸ್ ಅ ಲೈಫ್ ಲಾಂಗ್ ಡ್ರೀಮ್. ಆ್ಯಂಡ್ ದಟ್ ಈಸ್ ಸೆಕೆಂಡ್ ಫಿಲಮ್ ಟು. ಹಾಂ, ಸೊ ಅವರು ಎಷ್ಟು ದಿವಸ ಬಂದು ಡಿಸ್ಕಸ್ ಮಾಡಿದ್ದಾರೆ ಮನೇಲಿ, ನಾನು ಮಾಡಬೇಕು ಅಂತ. ಆಲ್ಮೋಸ್ಟ್ 3 months ಹ್ಯಾವ್ ಡಿಸ್ಕಸ್ ಬಿಫೋರ್ ಐ ಅಕ್ಸೆಪ್ಟೆಡ್ ದ ಪ್ರಾಜೆಕ್ಟ್. ಬಟ್ ಅದೇ, ಇವತ್ತು ನಾನು ಏನೇ ತೊಂದರೆ ಕೊಟ್ಟರು ನಾನು ದಡ್ಡ ಆಗ್ತೀನಿ, ನನ್ನ ತಪ್ಪಾಗುತ್ತೆ. ಐ ಆಮ್ ದೇರ್ ವಿತ್ ದೆಮ್. ಅವ್ರು ನನ್ನ ಕರೀಲಿ ಬಿಡಲಿ, ಐ ಆಮ್ ಪ್ರಮೋಟಿಂಗ್ ದ ಫಿಲ್ಮ್. ಈಗ ಏನೇನು ಪ್ರೀಮಿಯರ್ ಶೋಸ್ ಆಗ್ತಾಯಿದೆ ಅದನ್ನೆಲ್ಲ ನಾನು ಪ್ರಮೋಟ್ ಮಾಡ್ತಾಯಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ. ಐ ಆಮ್ ಮೋರ್ ದೆನ್ ಹ್ಯಾಪಿ. ನನ್ನ ಹೆಸರು ಬರಲಿ ಬರ್ದಿರಲಿ, ಸಿನಿಮಾಗೆ ಒಳ್ಳೆ ಹೆಸರು ಬರ್ತಾಯಿದೆ, ಚೆನ್ನಾಗಾಗಲಿ ಅಷ್ಟೇ. You have traveled with the industry. You had industry people also. Of course, yeah. Who wanted to know what exactly the reason, and what was their feedback about this. Everybody is surprised with my reaction. A lot of people called. ಪ್ರೇಮಿ, ನಮ್ಮ ನೆನಪಿರಲಿ ಪ್ರೇಮ್ ಅವ್ರು ಮಾಡಿದ್ರು, ಧ್ರುವ ಅವ್ರು ಮಾಡಿದ್ರು, ರಿಷಬ್ ಮಾಡಿದ್ರು, ರಮ್ಯಾ ಅವ್ರು ಮೆಸೇಜ್ ಮಾಡಿದ್ರು, ರಕ್ಷಿತಾ ಪ್ರೇಮ್ ಮಾಡಿದ್ರು, ನಮ್ಮ ಸುನೇನಾ ರಿಪ್ಲೈ ಮಾಡಿದ್ರು, ರಾಕ್ಲೈನ್ ಅಂಕಲ್ ಮಾಡಿದ್ರು, ಸಾಧು ಕೋಕಿಲ್ ಅವ್ರು ಮಾಡಿದ್ರು, ಸುಂದರಾಜ್ ಅಂಕಲ್ಲು, ಪ್ರಮೀಳಾ ಜೋಶಿ, ಮೇಘ್ನಾ ಅವ್ರು ಸಪೋರ್ಟ್ ಮಾಡಿದ್ರು, ಪನ್ನಗ ನನ್ನ ಫ್ರೆಂಡು, ಅವನ್ನೆಲ್ಲೋ ಅಲ್ಲಿ ಗ್ರೀಸಲ್ಲಿ ಶೂಟಿಂಗ್ ಮಾಡಿ ಅಲ್ಲಿಂದ ಏನೋ ವಿಡಿಯೋ ಹಾಕಿದ್ದೆ ನಾನು. ಇದೆಲ್ಲ ನಾನು ಕೇಳಾಗಿದ್ದಲ್ಲ. ದೇ ಕಾಲ್ಡ್ ಬೈ ದೆಮ್ಸೆಲ್ಸ್. ಒಂದು ಕಡೆ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ, ಯುರ್ ಹ್ಯಾಂಡ್ಲಿಂಗ್ ಇಟ್ ಇನ್ ಅ ವೆರಿ ಡಿಗ್ನಿಫೈಡ್ ಮ್ಯಾನರ್ ಅಂತ. ಇನ್ನೊಂದು ಕಡೆ ನೀ ಹೆಂಗೆ ಇಷ್ಟು ಸುಮ್ಮನೆ ಇರೋಕ್ಕೆ ಸಾಧ್ಯ ನಿನ್ನ ಕೈಯಲ್ಲಿ ಅಂತ ಕೆಲವ್ರು ಕೇಳ್ತಿದ್ದಾರೆ. ಅಷ್ಟೇ, ದಿ ಆನ್ಸರ್ ಇಸ್ ಸಿನಿಮಾ ಇಸ್ ಬಿಗ್. ನಾವೆಲ್ಲರೂ ಸ್ಟ್ರೈವ್ ಮಾಡ್ತಿರೋದು, ಎಸ್ಪೆಷಲಿ ಈ ಸಮಯದಲ್ಲಿ ಕನ್ನಡ ಇಂಡಸ್ಟ್ರಿನ ಮತ್ತೆ ನಾವು ಮೇಲೆತ್ಕೊಂಡು ಬರಬೇಕು ಅಂತ ನಾವೆಲ್ಲರೂ ಸ್ಟ್ರಗಲ್ ಮಾಡ್ತಾಯಿದ್ದೀವಿ. ಎಲ್ಲ ಕಡೆ ಡಿಸ್ಕಷನ್ ನಡೀತಾ ಇರೋದೇ ಅದು. ಸಡನ್ಲಿ ಹಿಂಗೆ ಹೋಗ್ತಿದ್ದವರು ಶ್ರದ್ಧೆ ಒಂದು ಸ್ವಲ್ಪ ಕೆಳಗೆ ಬಂದಿದ್ದೀವಿ, ಈಗ ಮತ್ತೆ ಎತ್ತಬೇಕು, ನಮ್ಮ ಇಂಡಸ್ಟ್ರಿನ ಎತ್ತಬೇಕು ಅಂತ ನಾವು ಎಲ್ಲರೂ ಜೊತೆಗೆ, ದ ಹೋಲ್ ಇಂಡಸ್ಟ್ರಿ ಈಸ್ ಸ್ಟ್ರಗ್ಲಿಂಗ್. ಆ ಟೈಮಲ್ಲಿ ಒಂದು ಒಳ್ಳೆ ಸಿನಿಮಾ ನಾನು ನಿಲ್ಲಿಸಿದರೆ ನಾನು ದಡ್ಡ ಆಗ್ತೀನೇ ಇಲ್ವಾ? ಖಂಡಿತ. a family which has never got into controversy, even under with films, never nothing. So ಇದಾದಾಗ ಅವ್ರಿಗೊಂಥರ ಏನು ಪ್ರಜ್ವಲ್ ಈಗ ಮಾಡ್ಕೋತಾರ ಅಂತ ಒಂದು. ಅಪ್ಪನ ಫಸ್ಟ್ ಅಡ್ವೈಸ್ ಏನಿತ್ತು ನಿಮಗೆ? ಅಪ್ಪ ನನಗೆ ಒಂದೇಳಂದರೆ ಎಮೋಷ್ನಲಿ ವೆನ್ ನನ್ನನ್ನು ನೋಡಿದ್ರಲ್ಲ, ನಾನು ಹೆಂಗೆ ಕುಗ್ತಿದ್ದೆ, ಒಂದು ಸ್ವಲ್ಪ ಟೆನ್ಷನ್ಗಳು, ಬೇರೆ ಕಮಿಟ್ಮೆಂಟ್ಸು, ಅದು ಇದು, ಮತ್ತು ಇದೊಂದು ಕಾಂಟ್ರವರ್ಸಿ ಬೇರೆ ಆಯಿತು ಅಂತ ಒಂದು ಯಾಕೋ ಹಿಂಗೆ ಮಾಡ್ಕೊಳ್ತಿ ಅಂದರು. ನಾನು ಅಲ್ಲ ಮಗ, ಪ್ರತಿ ಸಲ ಒಂದು ಫಸ್ಟ್ ಆಫ್ ಆಲ್ ನಾನು ಅಗ್ರಿಮೆಂಟ್ ಮಾಡಿಸೋದೇ ಇಲ್ಲ. ದಟ್ಸ್
ಇವಾಗ ಅದು ಕಲ್ತಿದ್ದೀನಿ. ನೆಕ್ಸ್ಟ್ ಸಿನಿಮಾಯಿಂದ ಅಗ್ರಿಮೆಂಟ್ ಮಾಡುವ ಆಯ್ತು. ಜೆಂಟ್ಲ್ಮೆನ್ಸ್ ಅಗ್ರಿಮೆಂಟ್, ನಾವೆಲ್ಲ ಒಂದೇ. ನೀನು ಕೊಟ್ಟಿರೋ ಬಾದ್ ನೀನು ಉಳಿಸ್ಕೊಳ್ತೀಯ, ನಾನು ಕೊಟ್ಟಿರೋ ಬಾದ್ ನಾನು ಉಳಿಸ್ಕೊಳ್ತೀನಿ ಅನ್ನೋ ಇದರಲ್ಲಿ ಇದ್ದಿದ್ದು. ಇವಾಗ ಗೊತ್ತಾಗಿದೆ ಇನ್ಮೇಲೆ ಅಫಿಷಿಯಲ್ ಅಗ್ರಿಮೆಂಟ್ಸ್ ಬೇಕು ಅಂತ. ವಾಸ್ ಓನ್ಲಿ ಕನ್ಸರ್ನ್, ಯಾಕೋ ಮಗ ಅಷ್ಟೊಂದು ಬಿಟ್ಕೊಳ್ತೀಯ, ನಿನಗೆ ಕಷ್ಟ ಆಗ್ತಿದೆ, ನಂಗೆ ಅರ್ಥ ಆಗುತ್ತೆ. ಬಿಕಾಸ್ ಈ ಲಿಟ್ರಲಿ ಟುಕ್ ಕೇರ್ ಆಫ್ ಮೀ ಫಾರ್ ದೀಸ್ ಕಪಲ್ ಆಫ್ ಮಂತ್ಸ್. ನಿನಗೆ ಕಷ್ಟ ಆಗ್ತಿದೆ, ನಂಗೆ ಅರ್ಥ ಆಗ್ತಿದೆ, ಇಷ್ಟೊಂದು ಬಿಟ್ಕೊಂಬೇಡ ಡಬ್ಬಿಂಗ್ ತನಕ, ಒಂದು ಸ್ವಲ್ಪ ಹುಷಾರಾಗಿ ನೋಡ್ಕೋ, ನನಗೆ ನೀನು ಹಿಂಗೆ ನೋಡೋಕೆ ಇಷ್ಟ ಆಗಲ್ಲ ಅಂದರು. ಅಲ್ಲಿ ಇನ್ನೂ ಕುಸ್ತೋಗ್ಬಿಟ್ಟೆ ನಾನು. ಬೇರೆಯವ್ರಿಗೆ ಒಳ್ಳೇದು ಮಾಡೋಕೆ ಹೋಗ್ಬಿಟ್ಟು ನಿನಗೆ ನೋವಾಗಬಾರ್ದು, ನಿನಗೆ ಶಕ್ತಿ ಇದ್ದರೆ ಬೇರೆಯವ್ರಿಗೆ ಒಳ್ಳೇದು ಮಾಡು, ನೀನು ಕಷ್ಟದಲ್ಲಿದ್ದು ಇನ್ನೊಬ್ಬರಿಗೆ ಬಿಟ್ಕೊಡ್ತಾರೆ, ಕಷ್ಟ ಆಗುತ್ತೆ ಅಂತ ಹೇಳಿದ್ರಪ್ಪ. ಸರಿ, ಓಕೆ, ಗುಡ್ ಲೆಸನ್. ನೆಕ್ಸ್ಟ್ ಸಿನಿಮಾಯಿಂದ ಅಗ್ರಿಮೆಂಟ್ ರೆಡಿ. ಎಲ್ಲೋ ಯಾರಾದರೂ ಒಬ್ರು ಕೂತ್ಕೊಂಡು ಮಾತಾಡ್ಬೋದಾಯಿತು, ಇದು ಸಾರ್ಟ್ ಔಟ್ ಮಾಡ್ಬೋದಾಯಿತು. ವಾಟ್ ಕುಡ್ ಹ್ಯಾವ್ ಬೀನ್ ಅನ್ಡನ್ ಅಂತ ಅನಿಸ್ತಾ ಇತ್ತಾ ಇಲ್ಲ? ಅಂದರೆ ನಾನು ಇನ್ ಮೈ ಲೈಫ್ ಐ ಹ್ಯಾವ್ ನೆವರ್ ಎಕ್ಸ್ಪೆಕ್ಟೆಡ್, ಇಲ್ಲ ಜೀವನದಲ್ಲಿ ಒಬ್ಬರ ಜೊತೆ ಆಬ್ಲಿಗೇಷನಲ್ಲಿಲ್ಲ ನಾನು, ಇನ್ಕ್ಲೂಡಿಂಗ್ ಮೈ ಫಾದರ್. ಅಂದರೆ ನಾವು 100% ಐ ಮೀನ್ ಆಬ್ಲಿಗೇಷನ್. ಅವ್ರು ನನ್ನ ನೋಡ್ಕೊಳ್ತವ್ರೆ ಎಷ್ಟೋ ತಿಂಗಳಿಂದ ಲಿಟ್ರಲಾಗಿ ಅದಿದೆ. ಬಟ್ ನನಗೆ ಫೇವರ್ಸ್ ಕೇಳೋದು ಇಷ್ಟ ಆಗಲ್ಲ. ಪ್ರೀತಿಯಿಂದ ಅವ್ರಾಗವರೇ ಏನಾದರೂ ಮಾಡಿದ್ರೆ ಸಂತೋಷ, ಬಟ್ ಅವ್ರು ನನಗೆ ಮಾಡಬೇಕು ಅಂತ ಒಬ್ಬರಿಂದ ಯಾವತ್ತೂ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ. ಅವ್ರ ಮೇಲೆ ನನಗೆ ಪ್ರೀತಿ ಇದ್ದರೆ, ಅದೇ ಎಷ್ಟೋ ಜನ ಫೋನ್ ಮಾಡಿದ್ರು, ಹೇಳಿದ್ನಲ್ಲ, ಎಷ್ಟೋ ಜನ ಪ್ರೀತಿಯಿಂದ ಫೋನ್ ಮಾಡಿದ್ರು. ಬಟ್ ಅದಕ್ಕೋಸ್ಕರ ಅವ್ರು ನನಗೋಸ್ಕರ ವಾಯ್ಸ್ ಔಟ್ ಮಾಡಬೇಕು ಅನ್ನೋದು ನನ್ನ ತಪ್ಪಾಗುತ್ತೆ. ಅವ್ರು ನನಗೆ ಫೋನ್ ಮಾಡಿ ಸಾಂತ್ವನ ಕೊಟ್ಟಿದ್ದೆ ನನಗೆ ಖುಷಿ, ಬಟ್ ಅವ್ರ ಆಸೆ ಬಂದು ಅದನ್ನು ಹೇಳಬೇಕು ಅನ್ನೋದು ನನ್ನ ಸ್ವಾರ್ಥ ಆಗುತ್ತೆ. ಸೊ ಐ ನೆವರ್ ಎಕ್ಸ್ಪೆಕ್ಟ್ ಎನಿಥಿಂಗ್ ಫ್ರಮ್ ಎನಿಬಡಿ. ಇವತ್ತು ನೀವು ಒಂಥರ ಇನ್ನೂ ಆ ಫಿಲಮ್ ನೋಡಿಲ್ಲ, ನಾನು ನೋಡಿಲ್ಲ. ನಿಮ್ಮ ರೋಲ್ ಏನಿದೆ, ಹೇಗಿದೆ ಇರ್ತಾ ಇದೆ, ನಿಮಗೂ ಆ ಎಕ್ಸೈಟ್ಮೆಂಟು. ಬಟ್ ದಿಸ್ ಟೈಮ್ ನೀವು ಒಂಥರ ಆಡಿಯನ್ಸ್ ಆಗಿ ಹೋಗಿ ನೋಡೋದು, ನಿಮ್ಮ ಜೊತೆ ನಿಮ್ಮ ಬಗ್ಗೆ ಒಂದು ಅಭಿಪ್ರಾಯ, ಒಂದು ಫ್ಯಾನ್ಶಿಪ್ ಇದೆಯಲ್ಲ, ಅವರು ನಿಮ್ಮ ಫಿಲಮ್ ನೋಡಬೇಕು ಅಂದರೆ ಅವ್ರಿಗೆಲ್ಲ ನೀವು ಹೇಗೆ ಫಿಲಮ್ ನೋಡೋಕೆ ಹೋಗ್ತೀರಾ? ಈಗ ಸಿಂಪಲ್ಲಾಗಿ ಈ ಒಂದು ವಿವಾದ ಏನಾಗಿದೆ ಅದನ್ನು ನಾನು ದೊಡ್ಡದು ಮಾಡದಿರೋ ಕಾರಣ ಇಲ್ಲ, ಬಹುಶಃ ಅವರು ದೊಡ್ಡದು ಮಾಡದಿರೋ ಕಾರಣ ಏನಂದರೆ, ನಮಗೆ ಸಿನಿಮಾ ಮುಖ್ಯ. ಆ್ಯಂಡ್ ಈ ಸಮಯದಲ್ಲಿ ನಮಗೊಂದು ಒಳ್ಳೆ ಸಿನಿಮಾ ಬೇಕು ಕನ್ನಡ ಚಿತ್ರರಂಗಕ್ಕೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಮಗೆ ನೋಡ್ಕೊಂಡಿರೋ ಆ ಲೈವ್ಲಿಹುಡ್ ಸಿನಿಮಾ. ನಾನು ಇಷ್ಟು ವರ್ಷ ನೆಮ್ಮದಿಯಾಗಿ ಬದುಕಿದ್ದೀನಿ, ಊಟ ತಿಂಡಿ ಮಾಡ್ತಾಯಿದ್ದೀನಿ, ಗಾಡಿ ಇದೆ, ಇಲ್ಲ ಒಂದು ಮನೇಲಿ ನೆಮ್ಮದಿಯಾಗಿ ಇರೋಕ್ಕೆ ಸಾಧ್ಯ ಅಂದರೆ ಸಿನಿಮಾನೇ ನನಗೆಲ್ಲ ಕೊಟ್ಟಿರೋದು. ಸೊ ಸಿನಿಮಾ ಈಸ್ ಬಿಗ್ಗರ್ ದೆನ್ ಎವ್ರಿಬಡಿ. ಆ್ಯಂಡ್ ನಾವು ಕನ್ನಡ ಚಿತ್ರರಂಗನ ಬೇರೆ ಒಂದು ಸ್ಥಾನಕ್ಕೆ ತೊಗೊಂಡೋಗೋ ಪ್ರಯತ್ನದಲ್ಲಿದ್ದೀವಿ ಎಲ್ಲರೂ, ಆಡಿಯನ್ಸ್ ಆಗಲಿ ನಾವು ಸಿನಿಮಾವರಾಗಲಿ ಎಲ್ಲರೂ ಕಾಯ್ತಿದ್ದಾರೆ. ಬಿಕಾಸ್ ರೆಸ್ಪಾನ್ಸಸ್ ನೋಡ್ತಿದ್ದೀನಿ, ಜನನೇ ಕೇಳ್ತಾರೆ ನಮಗೊಂದು ಒಳ್ಳೆ ಸಿನಿಮಾ ಬೇಕು KFI ಅಲ್ಲಿ ಅಂತ. ಇವಾಗ ಅದೇ ಜನ ದಿಸ್ ವಾಸ್ ದ ರೈಟ್ ಫಿಲಮ್ ಎಟ್ ದ ರೈಟ್ ಟೈಮ್ ಫಾರ್ KFI ಅಂತ ಹೇಳ್ತಿದ್ದಾರೆ. ಸೊ ದಯವಿಟ್ಟು ಕರಾವಳಿನ ನೋಡಿ ನಿಮ್ಮ ಬೆಂಬಲ ಕೊಡಿ. ಫಾರ್ ಅಸ್ ಟೇಕಿಂಗ್ ಕನ್ನಡ ಸಿನಿಮಾ ಟು ಅ ಡಿಫ್ರೆಂಟ್ ಲೆವೆಲ್ ಇಸ್ ಇಂಪಾರ್ಟೆಂಟ್. ಈ ಸಣ್ಣ ಪುಟ್ಟದ್ದು ನಾವು ಸಾಲ್ವ್ ಮಾಡ್ಕೊಳ್ತೀವಿ, ಇದು ಆ್ಯಕ್ಚುಲಿ ಇಶ್ಯೂನೇ ಅಲ್ಲ, ಇಟ್ಸ್ ನಾಟ್ ಅ ಬಿಗ್ ಡೀಲ್. ನನ್ನ ಪ್ರಕಾರ ಸಿನಿಮಾ ಇಸ್ ಬಿಗರ್. ಆ್ಯಂಡ್ ಕರಾವಳಿ ಒಂದು ಒಳ್ಳೆಯ ಸಿನಿಮಾ, ಪ್ರತಿಕ್ರಿಯೆ ಅದ್ಭುತವಾಗಿ ಬರ್ತಿದೆ. ಸೊ ಪ್ಲೀಸ್ ಲೆಟ್ಸ್ ಆಲ್ ಸಪೋರ್ಟ್ ಕರಾವಳಿ. ಆ್ಯಂಡ್ ಸಿನಿಮಾ ಚೆನ್ನಾಗಾಗಲಿ, ನಮ್ಮ ಕನ್ನಡ ಇಂಡಸ್ಟ್ರಿ ನೆಕ್ಸ್ಟ್ ಲೆವೆಲ್ಗೆ ಹೋಗಲಿ. ರಾಗಿಣಿ, ಯೋರ್ ವೈಫ್, ಅಪ್ಪ ಅಮ್ಮ, ನಿಮ್ಮ ಬ್ರದರ್ ಪ್ರಣಮ್, ಅವ್ರ ಜೊತೆ ಯಾವಾಗ ಸಿನಿಮಾ ನೋಡ್ತೀರಾ? ಅದು ಮೋರ್ ಎಕ್ಸೈಟಿಂಗ್, ಲೈಕ್ ಯು ನೋ ವೆನ್ ಆ್ಯಂಡ್ ವೇರ್ ಅಂತ. ಇದು ಕಷ್ಟವಾದ ಕ್ವೆಶನ್ ಬಿಡಲ್ಲ. ರಾಗಿಣಿ ಆಲ್ರೆಡಿ ಪ್ಲ್ಯಾನ್ ಮಾಡ್ತೀಯಾಳೆ, ಅವಳ ಪರ್ಮಿಷನ್ ಇದ್ರೆ ಹೇಳ್ಬೋದು. ಅವಳ ಭಾನುವಾರ ಶಿ ಈಸ್ ಎಕ್ಸೈಟೆಡ್, ಶಿ ಈಸ್ ವೆರಿ ಎಕ್ಸೈಟೆಡ್ ಆ್ಯಕ್ಚುಲಿ, ಮೋರ್ ದೆನ್ ಮೀ. ನಾನು ಹೇಳ್ತಿದ್ದೆ, ಅಮ್ಮ ಈಗ ನಾನು ರಫ್ ಕಟ್ ನೋಡಿದ್ದೀನಿ, ಫುಲ್ ಸಿನಿಮಾ ನೋಡಿಲ್ಲ, ಫ್ರೈಡೇ ಎಲ್ಲಾದರೂ ಒಂದು ಮಾಸ್ಕು ಕ್ಯಾಪ್ ಗ್ಲಾಸ್ ಹಾಕ್ಕೊಂಡು ಒಬ್ಬನೇ ಹೋಗಿ ಎಲ್ಲಾದರೂ ನೋಡಿ ಬಂದುಬಿಡ್ತೀನಿ, ಆಮೇಲೆ ನಿಮ್ಗಳ ಜೊತೆ ಸಂಡೇ ಬರ್ತೀನಿ, ನನಗೆ ಫಸ್ಟ್ ಗೊತ್ತಾಗಲಿ ನನ್ನ ಸಿನಿಮಾ ಏನು ಅಂತ. ಬಟ್ ದೇರ್ ಆಲ್ ಪ್ಲ್ಯಾನಿಂಗ್. ಇಲ್ಲ, ನನ್ನ ಫ್ಯಾಮ್ಲಿ, ವೆಲ್ ವಿಷರ್ಸ್, ಫ್ರೆಂಡ್ಸ್ ಎಲ್ಲ ಭಾನುವಾರ ಎಲ್ಲಾದರೂ ಒಂದು ಥಿಯೇಟ್ರಲ್ಲಿ ಹೋಗಿ ಎಲ್ಲರೂ ನೋಡೋಣ ಅಂತ ಪ್ಲ್ಯಾನ್ ಮಾಡಿದ್ದಾರೆ. ದ ಜರ್ನಿ ವಾಸ್ ಗುಡ್, ಬಟ್ ಸಮ್ವೇರ್ ದಟ್ ಕ್ಲೈಮ್ಯಾಕ್ಸ್ ಆಫ್ ಕರಾವಳಿ ಇನ್ ಯೋರ್ ಲೈಫ್, ಆ ಟ್ರ್ಯಾಕಲ್ಲಿ ಇದ್ದೀರಾ ನೀವು, ಬಟ್ ಓನ್ಲಿ ಥಿಂಗ್ ಸಮ್ವೇರ್ ಸಮಥಿಂಗ್ ಮಿಸ್, ಗ್ಲಿಚಸ್. ಇಟ್ಸ್ ಓಕೆ. ಅಂದರೆ ನೀವೇ ಹೇಳ್ತಾ ಇದ್ರಿ, ಇಟ್ ಈಸ್ ನಾಟ್ ಈಸಿ. ಅಂದರೆ ಆ ರೋಲು ನಿಮಗೆ ಫಿಸಿಕಲ್ ಟಾಸ್ಕು, ಇಟ್ ಹರ್ಟ್ ಯು,
ಬಟ್ ಈ ಸತಿ ಮನ್ಸಿಗೂ ಹರ್ಟ್ ಆಗಿದೆ ನಿಮ್ಗೆ. It did, yeah. I mean, it's not to be negative about anybody. ಪ್ರತಿಯೊಬ್ಬರಿಗೂ ಒಂದು ರಿಯಾಕ್ಷನ್ ಕೊಡೋದಕ್ಕೆ ಅವ್ರದ್ದೇ ಒಂದು ಕಾರಣ ಇರುತ್ತೆ. ಅವರೇ ಸರಿ ಇರ್ಬೋದು ಬಹುಶಃ ಹಾಗೆ ಇರಲಿ. ಬಟ್ ಐ ಆಮ್ ಹರ್ಟ್ ಬಿಕಾಸ್ ಇಷ್ಟು ವರ್ಷದಲ್ಲಿ ಏನು ಕಾಂಟ್ರವರ್ಸಿ ಇಲ್ಲದೆ ನಾನು ಯಾರಿಗೂ ತೊಂದರೆ ಕೊಡದೆ ಎಷ್ಟೋ ಸಿನಿಮಾಗಳು ಮಲ್ಟಿಪಲ್ ಸಿನಿಮಾಸ್ ವಿತ್ ದ ಸೇಮ್ ಡೈರೆಕ್ಟರ್ ಸೇಮ್ ಪ್ರೊಡ್ಯೂಸರ್ ಮಾಡ್ತಾ ಬಂದಿದ್ದೀನಿ ಎಷ್ಟೋ ಸಿನಿಮಾಗಳು. ಬಟ್ ಅದೇ ನನ್ನ ಹೆಸರಿಗೆ ಕಳಂಕ ಥರ ಅವ್ರೇನು ಮಾಡಿಲ್ಲ. ಬಟ್ ಅರ್ಥ ಆಗುತ್ತೆ. ಈಗ ಡಬ್ಬಿಂಗ್ ಟ್ರೈ ಮಾಡಿದೆ, ಡಬ್ಬಿಂಗ್ ಬೇಡ ಅಂದರು, ಪ್ರಮೋಷನ್ಗೆ ಬರೋದು ಬೇಡ ಅಂದರು. ಮೋಸ್ಟ್ಲಿ ಅವ್ರಿಗೆ ನನ್ನ ಮೇಲೆ ಏನೋ ಬೇಸರ ಆಗಿರ್ಬೋದು, ಯಾಕೆ ಗೊತ್ತಿಲ್ಲ. ಬಟ್ ಅಫ್ಕೋರ್ಸ್ ಒಬ್ಬ ನಟನಿಗೆ ಹರ್ಟ್ ಆಗೇ ಆಗುತ್ತಲ್ಲ. ಅಷ್ಟು ಕಷ್ಟಪಟ್ಟು ನನ್ನ ವಾಯ್ಸ್ ಆ ಸಿನಿಮಾಲಿಲ್ಲ. ಯಾಕಂದರೆ ನನ್ನ ವಾಯ್ಸ್ ಇಲ್ಲ ಅಂದರೆ ನೆಕ್ಸ್ಟ್ ನಾನು ಚೆನ್ನಾಗಿ ಮಾಡಿದರೂ ಅವಾರ್ಡ್ ಬರೋಲ್ಲ ನನಗೆ. ದಟ್ ಈಸ್ ಮೈನಸ್ ಆಲ್ರೆಡಿ. ಜೆಂಟಲ್ಮೆನ್ಗೆ ಸ್ಟೇಟ್ ಅವಾರ್ಡ್ ಬಂತು, ಅದು ಎಲ್ಲ ಅಪ್ರಿಷಿಯೇಟ್ ಮಾಡಿ ಕೊಟ್ಟರು ನನಗೆ. ದ ಪೀಪಲ್, ದ ಗವರ್ಮೆಂಟ್, ನಮ್ಮ ಜ್ಯೂರಿ ಎಲ್ಲರೂ. ಅದು ಬಂದಾಗ ಐ ವಾಸ್ ಶಾಕ್ಡ್. ಬಟ್ ಆ ಎಫರ್ಟ್ ಹಾಕಿದ್ದು ನೆನಪಿರುತ್ತಲ್ಲ ತಲೆಯಲ್ಲಿ. ದೆನ್ ಐ ಸೆಡ್ ಓಕೆ, ಐ ಆಮ್ ಗೆಟಿಂಗ್ ವಾಟ್ ಐ ಡಿಸರ್ವ್ ಅಂತ. ಈ ಸಿನಿಮಾಲ್ಲೂ ಅದೇ ಆಸೆ ಇತ್ತು ಹಾಗೆ ಬರುತ್ತೆ ಅಂತ. ಬಟ್ ಇವಾಗ ಅದು ಸಾಧ್ಯ ಇಲ್ಲ, ಅವಾರ್ಡ್ ಬರೋ ಸಾಧ್ಯ ಇಲ್ಲ. ಬಟ್ ಸಿನಿಮಾ ಚೆನ್ನಾಗಾದರೆ ನಮ್ಮ ನಿರ್ದೇಶಕರಿಗೆ, ನಿರ್ಮಾಪಕರಿಗೆಲ್ಲ ಒಳ್ಳೆಯದಾಗಿ ಒಂದಷ್ಟು ಕೋಟಿ ಸಂಪಾದನೆ ಮಾಡಿ ನಮ್ಮ ಸಿನಿಮಾ, ನಮ್ಮ ಕನ್ನಡ ಇಂಡಸ್ಟ್ರಿ ಎಲ್ಲರೂ ಗುರುತಿಸಿದ್ರೆ ಐಲ್ ಬಿ ಮೋರ್ ದೆನ್ ಹ್ಯಾಪಿ. No, that's the best part of you. There is lot of movies ahead which will come the right way, and you will definitely, if you win applause from the audience, ಅಷ್ಟೇ. ಆ ಚಪ್ಪಾಳೆ ಅದೇ ನಿಮ್ಗೆ ದೊಡ್ಡ award. 100%. ಅದಕ್ಕಿಂತ ಹೆಚ್ಚು ಅದನ್ನೇ ನನಗೇನು ಕಾಯ್ತಾ ಬೇಕಾಗಿಲ್ಲ. I'm sure you will definitely. ಇಷ್ಟು ವರ್ಷ ಹಂಗೆ ಬದುಕಿರೋದು. ಈವನ್ ನೌ ಐ ಜಸ್ಟ್ ವಾಂಟ್ ಟು ಮೇಕ್ ದ ಆಡಿಯನ್ಸ್ ಹ್ಯಾಪಿ. ಅದೇ ಅವರಿಂದ ಚಪ್ಪಾಳೆ ಬರೋದು ಅಷ್ಟೇ. I'm sure then you will talk about the role only. ಅವ್ರು ನನ್ನ ಟ್ಯಾಗ್ ಮಾಡ್ತಾರೋ ಬಿಡ್ತಾರೋ ನಾನೇ ಹುಡ್ಕೊಂಡು ಹೋಗ್ಬಿಟ್ಟು ಶೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಐ ಆಮ್ ಶೋರ್ ಇದಾದಮೇಲೆ ವಿಲ್ ಆಲ್ ಕ್ಯಾಚ್. ಈ ಹ್ಯೂಮನ್ ಡಿಫ್ರೆನ್ಸಸ್ ಎಲ್ಲ ತುಂಬ ಚಿಕ್ಕದು ಅನಿಸುತ್ತೆ ನನಗೆ. ಅದಕ್ಕೆ ನಾನು ಕೇಳಿದ್ದು ಫಸ್ಟೇ, ಇದು ಹ್ಯೂಮನ್ ಆ್ಯಂಡ್ ಅನಿಮಲ್ ಕಾನ್ಫ್ಲಿಕ್ಟ್. ಅಟ್ ದ ಎಂಡ್ ಆಫ್ ಇಟ್ಸ್ ಬಿಕಮ್ ಹ್ಯೂಮನ್ ಕಾನ್ಫ್ಲಿಕ್ಟ್. ಏನಿಲ್ಲ, ಇದು ಸಣ್ಣ ಪುಟ್ಟ ಸಿಚುವೇಶನ್ಸಲ್ಲಿ, ಸಂದರ್ಭಗಳಲ್ಲಿ ಅವ್ರಿಗೆ ಬೇಜಾರಾಗಿರ್ಬೋದು. ಇಲ್ಲ ನನಗಂತೂ ಅವ್ರ ಮೇಲೆ ಬೇಜಾರು ಒಂದೇ, ನನ್ನ ವಾಯ್ಸ್ ಇಲ್ಲ ಆ ಸಿನಿಮಾಲಿ ನನಗೆ ಹೇಳ್ದೆ ಮಾಡೋದು ಅನ್ನೋದು. ಬಟ್ ಟೈಮ್ ವಿಲ್ ಹೀಲ್ ಎವ್ರಿಥಿಂಗ್. ಈ ಸಿನಿಮಾ ಚೆನ್ನಾಗಾರೆ ಸಿಗ್ತೀವಿ, ಮತ್ತು ಇನ್ನು ಜೊತೆಲಿ ಇಂಡಸ್ಟ್ರಿಯಲ್ಲಿ ಬೆಳಿಬೇಕು, ಎಲ್ಲರೂ ಚೆನ್ನಾಗಿರಲಿ ಅಷ್ಟೇ. ಬಟ್ ಡೋಂಟ್ ಟೇಕ್ ಎನಿಥಿಂಗ್ ಪರ್ಸನಲ್ ಅಲ್ಲ ಅಂತ ಹೇಳ್ತಾರೆ. ಬಟ್ ಈ ಪ್ರೊಫೆಷನ್ ಇಟ್ ಇಸ್ ಸೋ ಸೆನ್ಸಿಟಿವ್. ಲೈಕ್ ಎಲ್ಲೋ ಒಂದು ಕಡೆ ನನ್ನ ಪೂರ್ತಿ ಭಾಗ ಅಲ್ಲಿಲ್ಲ ಅಂತ ಒಂದು ನಿಮ್ಗೆ ಫೀಲಿಂಗ್ ಅಷ್ಟೇ. ಖಂಡಿತವಾಗ್ಲೂ ಅದಂತೂ ಇದೆ, ನೋವಂತೂ ಇದೆ, ಅದನ್ನು ಸುಳ್ಳು ಹೇಳೋಕ್ಕಾಗಲ್ಲ. ದಟ್ ಈಸ್ ಎಮೋಷ್ನಲಿ ಡಿಸ್ಟರ್ಬ್ ಮೀ. ತುಂಬ ನೋವಾಗುತ್ತೆ ಅಫ್ಕೋರ್ಸ್. ಇಷ್ಟು ವರ್ಷ, ಈಗ ಜಾನ್ವರಿ ಬಂದರೆ 20 ವರ್ಷ ಆಗುತ್ತೆ ನಾನು ಇಂಡಸ್ಟ್ರಿಗೆ ಬಂದು. ಇಷ್ಟು ವರ್ಷಗಳ ಕಾಲ ಕೆಲಸ ಮಾಡಿ ನನ್ನ 40ನೇ ಸಿನಿಮಾಗೆ ಈ ಥರದ್ದೊಂದು ಆಗ್ತಿದೆ ಅಲ್ಲ ಅನ್ನೋದು ಬೇಸರ ಖಂಡಿತವಾಗ್ಲೂ ಇದ್ದೇ ಇದೆ. ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಗುಡ್. ಅದೇ ಅದು ಏನೋ ತಪ್ಪು ಮಾಡಿ ಇಂಡಸ್ಟ್ರಿಯಲ್ಲಿ ಕೆಟ್ಟ ಹೆಸರು ತೊಗೊಂಡು ಏನಾದರೂ ಮಾಡಿದರೆ ಓಕೆ ಐ ಡಿಸರ್ವ್ ದಿಸ್ ಅಂತ. ಬಟ್ ದಿಸ್ ಈಸ್ ನ್ಯೂ, ಬಟ್ ಇಟ್ಸ್ ಓಕೆ. ಇಟ್ಸ್ ಅ ಲೆಸನ್. ಇಟ್ಸ್ ಅ ಕ್ರಿಯೇಟಿವ್ ಚಾಯ್ಸ್ ಆಫ್ ದಿಸ್ ಆ್ಯಂಡ್ ಇಟ್ಸ್ ಅ ಲೆಸನ್ ಟು ಮೀ. Anyway, all the best. Thank you, sir. Thank you.